नमस्कार, मी श्वेता अंकले KMM मराठीच्या आजच्या बुलेटिनमध्ये आपल्या सर्वांचं स्वागत करते। आता एक नजर टाकूयात आजच्या ठळक घडामोडींवर। आमच्या सरकारने केले नाही द्वेषाचे राजकारण, आम्हाला गरजही नाही त्याची। धारवाड ग्रामीणचे आमदार विनय कुलकर्णी यांनी केले मत व्यक्त। राज्यात काँग्रेस सरकार आल्यानंतर वाढल्या जातीय दंगली, काँग्रेसचे मुख्य उद्दिष्ट अल्पसंख्याकांना खुश करणे। माजी मुख्यमंत्री खासदार जगदीश शेट्टर यांनी केला आरोप। युवक काँग्रेसच्या पदाधिकाऱ्यांची निवडणूक, भाऊ राहुल जारकीहोळी यांना युवक देतील साथ। चिकोडीचे खासदार प्रियंका जारकीहोळी यांनी केला विश्वास व्यक्त। आता पाहूयात सविस्तर बातम्या। आमच्या सरकारने कोणतेही द्वेषाचे राजकारण केलेले नाही, आम्हाला त्याची गरजही नाही, असे धारवाड ग्रामीणचे आमदार विनय कुलकर्णी यांनी स्पष्ट केले। आमच्या सरकारने कोणतेही द्वेषाचे राजकारण केलेले नाही, आम्हाला त्याची गरजही नाही, असे धारवाड ग्रामीणचे आमदार विनय कुलकर्णी यांनी स्पष्ट केले। बेळगावमध्ये प्रसारमाध्यमांशी बोलताना ते म्हणाले की पंचमसाली 2A आरक्षणाचा संघर्ष सातत्याने सुरू आहे। सीएम सिद्धरामय्य आठवडाभरात स्वामीजींना भेटून 2A आरक्षणाबाबत चर्चा करणार आहेत। ಮೂರ್ನಾಲ್ಕು ಸಲ ನಾವು ಹೇಳಿವಿ, ಮುಖ್ಯಮಂತ್ರಿಗಳು 4-5 ಸಲ ಹೇಳಿದ ನಂತರ ಮುಖ್ಯಮಂತ್ರಿಗಳು ಟೈಮ್ ಕೊಡ್ತಾನಿದ್ರು। ಯಾಕೆ ಹಲವಾರು ಗದ್ದಲಗಳು ನಡೆದಿದ್ದರಿಂದ ಅವರು ಟೈಮ್ ಕೊಟ್ಟಿಲ್ಲ। ಈಗ ನಾವು ಇನ್ನೊಂದು ವಾರ ಬಿಟ್ಟು ನಾವು ಮುಖ್ಯಮಂತ್ರಿಗಳು ಕೇಳಿಕೊಂಡು ಸ್ವಾಮೀಜಿ ಅವ್ರನ್ನ ಆಮೇಲೆ ಯಾರು ಬರ್ತಾರೋ ಅವ್ರನ್ನೆಲ್ಲರನ್ನು ಭೇಟಿ ಮಾಡಿಸುವಂಥ ಕೆಲಸ ನಾವು ಮಾಡ್ತೀವಿ। ಯಾಕಂದರೆ ಇದಕ್ಕೆ ಹೋರಾಟಕ್ಕೆ ಹಿಂದಿಂದು ಸಾಕಷ್ಟು ಮಂದಿ ಹೋರಾಟ ಮಾಡ್ಯಾರ, ಇವತ್ತು ನಿರಂತರವಾಗಿ ಸ್ವಾಮೀಜಿಯವರು ಹೋರಾಟ ಮಾಡಕತ್ತಾರ। ಬಟ್ ಇದಕ್ಕೆ ನಾವು ಮುಖ್ಯಮಂತ್ರಿಗಳು ಹೇಳಿ ಯಾವ ರೀತಿ ಮಾಡಬೇಕು ಅನ್ನೋದು ಗೊಂದಲ ಬಿದ್ದೈತಿ। ಜೊತೆಗೆ ಏನು 2D ಇತ್ತಲ್ಲ, ಲಾಸ್ಟ್ ಟೈಮ್ ಕೊಟ್ಟಂಥ 2D ಅದನ್ನು ಇವತ್ತು ಓದು, ಯಾಕಂದರೆ ನಾವು ಅದರಲ್ಲಿ ಮುಸಲ್ಮಾನರದ್ದು 2B ಇತ್ತು, ಆ 2B ಅನ್ನುವಂಥದ್ದನ್ನು ತೆಗೆದು ಹಾಕಿ ನಮಗೆ ಕೊಟ್ಟಂಥ ಅದಕ್ಕೆ ನಾವು ರಿಜೆಕ್ಟ್ ಮಾಡಿದ್ವಿ। ನಮಗೆ ಅದರ ಅವಶ್ಯಕತೆ ಇಲ್ಲ, ಅದು ಬೇಡ, ಅವ್ರು ರಿಸರ್ವೇಷನ್ ತೆಗೆದು ನಮಗೆ ಕೊಡುವಂಥ ರಿಸರ್ವೇಷನ್ ಇದ್ದು ನಮಗೆ ಬೇಡ ಅನ್ನೋದು ನಾವೆಲ್ಲರೂ ಕೂಡ ರಿಜೆಕ್ಟ್ ಮಾಡಿದ್ವಿ। ಇದೇ ಬೆಳಗೋದಾಗ ಅದರ ವಿರುದ್ಧ ಕೂಡ ನಾವು ಹೋರಾಟ ಮಾಡಿದ್ವಿ। ಯಾಕಂದರೆ ಇನ್ನೊಬ್ಬರು ರಿಸರ್ವೇಷನ್ ತೆಗೆದು ನಮಗೆ ಕೊಡುವಂಥ ಅವಶ್ಯಕತೆ ನಮಗಿಲ್ಲ ಅಂತ ಅನ್ನುವಂಥದ್ದಾದಾಗ ಅದು ಆಮೇಲೆ ನಂತರ ಅದೇ BJP ಅವರು ಯಾರೋ ಕಡೆಯಿಂದ ಕೋರ್ಟ್ಗೆ ಹಾಕ್ಸಿದ್ರು, ಅದು ಕೋರ್ಟಲ್ಲಿ ಪೆಂಡಿಂಗ್ ಇದೆ। 20 ಜನ MLAಗಳಿದ್ದಾರೆ, 20 ಜನ ಮನೆಗೆ ಹೋದಾಗ ಎಲ್ಲ ನಾವು ಸದನದಲ್ಲಿ ಮಾತಾಡ್ತೀವಿ ಅಂತ ಹೇಳಿ ಅಬ್ಬರಿಸಿದ್ರು। ಲಾಸ್ಟ್ ಟೈಮ್ ಏನಾಯ್ತು, ಕರೆಕ್ಟ್ ಇಲ್ಲ ಪರ್ಮಿಷನ್ ಹಾಕಿದ್ವಿ ನಾವು, ಪರ್ಮಿಷನ್ ಕೊಡ್ಲಿಲ್ಲ। ಲಾಸ್ಟ್ ಟೈಮ್ ಸದನನ ನಡೆದಿಲ್ಲಲ್ಲ, ಎಲ್ಲಿ ನಡೀತು ಸದನ ನಡೀಲಿಲ್ಲ ಅಲ್ಲ, ಮಾತಾಡೀನಿ ಇಲ್ಲ, ಕರೆಕ್ಟ್ ರೀ, ನಾ ಹೇಳಕತ್ತಿದ್ದೆ ಕೇಳಿ, ನಾ ಹೇಳ್ತೀನಿ। ಲಾಸ್ಟ್ ಟೈಮು ಸದನದಲ್ಲಿ ನಾವು ಕೇಳಕ್ಕೆಲ್ಲರೂ ಅಪ್ಲಿಕೇಶನ್ ಹಾಕಿದ್ವಿ, ಬಟ್ ಸದನ ನಡೀಲಿಲ್ಲ। ಎಲ್ಲಿ ನಡೆಯುತ್ತೆ ಲಾಸ್ಟ್ ಟೈಮ್ ಸದನ ಎಲ್ಲಿ ನಡೆಯುತ್ತೆ? ನೀವು ಮಾಧ್ಯಮದವರು ಅಷ್ಟು ದಿನ TV ಮುಂಜಾನೆ ಸಂಜೆ ಮಟ್ಟ ಏನು ತೋರಿಸಿರಿ? ಒಬ್ಬರು ಕ್ವಶನ್ ಏರಿಲ್ಲ, ಒಂದು ಟೈಮ್ ಯಾವುದಕ್ಕೂ ಕೊಡಲಿಲ್ಲ। ಕಂಟಿನ್ಯೂ ಆಗಿ ಮೂಡ ಹಗರಣ, ಆಮೇಲೆ ವಾಲ್ಮೀಕಿ ಹಗರಣಗಳದೊಳಗೆ ಸದನ ಸಂಪೂर्ण ಎಂಬುದತ್ತು। आजचे राजकारण पूर्णपणे खाजगीकरण झाले आहे, सर्वच पक्षात स्वार्थासाठी येणारे आहेत, असे राजकारणी बदलले पाहिजेत, असे ते म्हणाले। विनोद कोलकार, KMM मराठी, बेळगाव। राज्यात काँग्रेसचे सरकार आल्यानंतर जातीय दंगली वाढत आहेत। माजी मुख्यमंत्री खासदार जगदीश शेट्टर म्हणाले की काँग्रेसचे मुख्य उद्दिष्ट अल्पसंख्याकांना खुश करणं आहे। राज्यामध्ये काँग्रेस सरकार आल्यानंतर जातीय दंगली वाढत असल्याची तक्रार माजी मुख्यमंत्री व खासदार जगदीश शेट्टर यांनी केली आहे। शुक्रवारी बेळगावमध्ये पत्रकारांशी बोलताना ते म्हणाले की काँग्रेसचे मुख्य लक्ष अल्पसंख्याकांचे तुष्टीकरण करणे आहे। राज्यामध्ये कायदा आणि सुव्यवस्था राखण्यात सरकार पूर्णतः अपयशी असल्याचे त्यांनी नमूद केले। ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೋಮುಗಲಭೆ ಜಾಸ್ತಿ ಆಗ್ತಾ ಇದೆ ಮತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯವಾದಂಥ ಒಂದು ಗುರಿ ಅಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ। ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಆಗಿದ್ದರಿಂದ ಈ ರೀತಿ ಅವರು ಅಲ್ಲಲ್ಲಿ ಗಲಭೆ ಮತ್ತೊಂದು ಯಾವುದೇ ರೀತಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಇಲ್ಲದೇ, ಭಯಭೀತ ಇಲ್ಲದೇ ಈ ರೀತಿ ಅವ್ರು ಏನು ಬೇಕಾದರೂ ಮಾಡಿ ನಡೀತಿದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ದರಿಂದ ಈಗ ಪಾಕಿಸ್ತಾನದ ಧ್ವಜನೂ ಹಾರಿಸ್ತಾರೆ, ಪಾಕಿಸ್ತಾನದ್ದು ಹಾರಿಸ್ತಾರೆ। ಈ ರೀತಿ ವಿದೇಶಿ ಧ್ವಜಗಳನ್ನು ಇಲ್ಲಿ ಹಾರಿಸುವಂಥ ಪ್ರವೃತ್ತಿ ಇರೋದಲ್ಲ, ಇದು ಕಾರಣ ಅಂತಂದರೆ ರಾಜ್ಯ ಸರ್ಕಾರದ ಡೀಲಾತನ, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ,
ಆ ರೀತಿಯಿಂದ ಈ ರೀತಿ ದೇಶ ವಿದ್ರೋಹಗಳಿಗೆ ಕೆಲಸ ಮಾಡುವಂಥವ್ರಿಗೆ ಯಾವುದೇ ರೀತಿಯಾದಂಥ ಕಠಿಣ ಕ್ರಮ ಇಲ್ಲ. ಅದಕ್ಕಾಗಿ ಇದೆಲ್ಲ ನಡೀತಾ ಇದೆ. ಅದನ್ನು ನಾನು ಹೇಳಿದಲ್ಲ ರೀ, ಇದು ಬರೀ ದಾವಣಗೆರೆ ಅಂತಲ್ಲ. ಹಿಂದೆ ನೀವು ನೋಡ್ರಿ, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಅವತ್ತು ದಾವಣಗೆರೆಯಲ್ಲಿ ತಿಂಗಳಗಟ್ಟಲೆ ನಡೀತು ಕೋಮುಗಲಿಗೆ, ರಾಮನಗರದಲ್ಲಿ ತಿಂಗಳಗಟ್ಟಲೆ ನಡೀತು, ಮುಂದೆ ಅವರು ಅಧಿಕಾರದಿಂದ ಕೆಳಗೆ ಇಳಿಸುವಂಥದ್ದು ನಡೀತು. ಬಟ್ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದೆ ಅವಾಗೆಲ್ಲ ಈ ರೀತಿ ಕೋಮುಗಲಿಗೆ ಆಗಿದ್ದು ನಾವು ನೋಡ್ತಾ ಇದ್ದೀವಿ. ಈ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸೇಡಿನ ರಾಜಕಾರಣ ಮಾಡ್ತಿದೆ ಅನ್ನುವಂಥ ಆರೋಪ. ನೋಡಿ, ಈಗ ಡೆಫಿನೆಟ್ಲಿ ಒಂದಿಲ್ಲ ಒಂದು ಪ್ರಕರಣ ನೋಡ್ಕೊತ ಹೋದರೆ ಇವತ್ತು ಯಾವುದು ಮೂಢ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು, ಕಂಪ್ಲೇಂಟು, ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದಾಗಿ BJP ನಾಯಕರುಗಳ ಮೇಲೆ, JDS ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಡಿನೋಟಿಫಿಕೇಷನ್ ಕೇಸು. ನಾನು ಕೇಳ್ತೀನಿ ಸಿದ್ದರಾಮಯ್ಯನಿಗೆ, ಇಷ್ಟು ವರ್ಷ ಸರ್ 5 ವರ್ಷ ಸರ್ಕಾರ ಮಾಡಿದ್ವಿ, ಇನ್ನೊಮ್ಮೆ 5 ವರ್ಷ, ಈ 1.5 ವರ್ಷ ಆಗ್ತದೆ. ಇವತ್ತು ನಿಮ್ಗೆ ನೆನಪಾಗ್ತದೆ ಡಿನೋಟಿಫಿಕೇಷನ್ ಕೇಸು. ಮೊದಲು ಯಾಕೆ ಕೇಸ್ ಹಾಕಲಿಲ್ಲ ಅವಾಗ ಲೋಕಾಯುಕ್ತ ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದು ಯಾಕೆ ನೆನಪಾಗಲಿಲ್ಲ? ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನಪಾಗ್ತಾವೆ, ಕೇಸನ್ನು ಹುಡುಕಿ ತೆಗೆಯುವಂಥದ್ದು. ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರಿಯುತ್ತೆ. ತಿರುಪತಿ ಲಡ್ಡುನಲ್ಲಿ ಏನದು ಪ್ರಾಣಿ ಕೊಬ್ಬು ಮತ್ತು ಮೀನಿನ ಎಣ್ಣೆ ಪತ್ತೆಯಾಗಿದೆ ಅನ್ನೋ ಒಂದು ಆರೋಪವನ್ನು ಇವರು ಚಂದ್ರಬಾಬು ನಾಯ್ಡು ಅವರು ಅದಕ್ಕೆ ಈಗ ಒಂದು ವರದಿಯನ್ನು ಆಧಾರ ಇಟ್ಕೊಂಡು ಅವ್ರು ಹೇಳಿದ್ದಾರೆ, ಲ್ಯಾಬ್ ವರದಿ ಆಧಾರ ಮೇಲೆ ಹೇಳಿದ್ದಾರೆ. ಹೀಗಾಗಿ ಇದು ಭಾಳ ಗಂಭೀರವಾದಂಥ ಪ್ರಕರಣ. ಇದು ಯಾರ ಭಕ್ತರ ಒಂದು ನಂಬಿಕೆಯನ್ನೇ ಹದಗೆಡಿಸುವಂಥದ್ದು, ನಂಬಿಕೆಯನ್ನೇ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ. ಯಾಕಂದರೆ ಜಗನ್ಮೋಹನ್ ರೆಡ್ಡಿ ಏನಿದಾರಲ್ಲ, ಜಗನ್ ರೆಡ್ಡಿ ಅವರು ಕ್ರಿಶ್ಚಿಯನ್ ಕನ್ವರ್ಟೆಡ್ಡು. ಹೀಗಾಗಿ ಅವ್ರಿಗೆ ಹಿಂದೂ ಧರ್ಮದ ಮೇಲೆ ಯಾವುದೇ ರೀತಿಯಾದಂಥ ನಂಬಿಕೆ, ವಿಶ್ವಾಸ ಯಾವುದೂ ಇಲ್ಲ. ಹೀಗಾಗಿ ಹಿಂದೂ ರಿಲಿಜನ್ ಏನು ಬಿಲೀಫ್ ಇದೆ ಅಂಡ್ ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರು ನೋಡಿದ್ರು ಹೊರತು ಆ ಹಿನ್ನೆಲೆಯಲ್ಲಿ ಇದು ಈ ರೀತಿ ರಿಪೋರ್ಟ್ ಬಂದದ ಮೇಲೆ ಇವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಈಸ್ ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ ರೆಡ್ಡಿ. ಹೀಗಾಗಿ ಇವೆಲ್ಲ ಆಗ್ತದೆ. ಅದಕ್ಕಾಗಿ ಈ ರೀತಿ ಆಗಿದ್ದರೆ ಜಗನ್ ರೆಡ್ಡಿಯವ್ರಿಗಾಗಲಿ, ಅವತ್ತು ಮುಖ್ಯಮಂತ್ರಿ, ಅವತ್ತು ಯಾರು ಕಾಂಟ್ಯಾಕ್ಟ್ ತೊಗೊಂಡಿದ್ದಾರೆ ಮತ್ತು ಅವ್ರು ಯಾರು ಚೇರ್ಮನ್ ಇದ್ದರು ಎಲ್ಲರ ಮೇಲೆ ಕಾನೂನು ಕ್ರಮ ಆಗಬೇಕಂತ ಒತ್ತಾಯ ಮಾಡ್ತೀನಿ. ಇದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ. ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ನೋಡಿ, ಭಾಳ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಯೋಜನೆ ಹಿಂದೆ ಯಾವ ಸರ್ಕಾರನೂ ಮಾಡಲಿಲ್ಲ. ಹೀಗಾಗಿ ಇವತ್ತು ಚುನಾವಣಾ ಆಯೋಗದ ಮೇಲೆ ಖರ್ಚು ಕಡಿಮೆ ಆಗ್ತದೆ, ದೇಶದ ಚುನಾವಣಾ ವೆಚ್ಚಕ್ಕೂ ಕಡಿವಾಣ ಹಾಕ್ದಂಗಾಗುತ್ತೆ. ಮತ್ತು ಒಂದು ಸಲ MLA ಎಲೆಕ್ಷನ್ನು, ಒಂದು ಸಲ ಪಾರ್ಲಿಮೆಂಟ್ ಎಲೆಕ್ಷನ್ನು. ಇವತ್ತು ಬರೀ ನಮ್ಮದು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಮಾಡೋದು ಬದಲಿ ಪೊಲಿಟಿಕಲ್ ಲೀಡರ್ಸ್ ಆಗಲಿ ಮತ್ತೊಬ್ಬರು ನಾವು ಬೆಳಗಿನ ಸಾಯಂಕಾಲ ಎಲೆಕ್ಷನ್ ಮಾಡೋದಾಗ್ತದೆ. ಹೀಗಾಗಿ ಅದೆಲ್ಲ ಹೋಗಿ ಒಂದೇ ಟೈಮ್ದಲ್ಲಿ ಲೋಕಸಭಾ ಎಲೆಕ್ಷನ್ನು ಮತ್ತು ಅಸೆಂಬ್ಲಿ ಎಲೆಕ್ಷನ್ ಬರೋದ್ರಿಂದ ಟೈಮ್ ಸೇವಿಂಗ್ ಆಗ್ತದೆ, ಹಣಕಾಸಿನ ಖರ್ಚು ಕಡಿಮೆ ಆಗ್ತದೆ, ಕಾಸ್ಟ್ ಸೇವಿಂಗ್ ಆಗ್ತದೆ. ಇಲೆಕ್ಷನ್ದಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡುವಂಥದ್ದು ನಿಲ್ತದೆ. ಇದು ಎಲ್ಲ ರೀತಿಯಿಂದ ಒಳ್ಳೆಯದು. ಇದು ಬಂದರೆ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ. ಇದು ಸ್ವಾಗತ ಮಾಡ್ತೀನಿ ನಾವು. ಮತ್ತು ಭೇಟಿಯಾಗಿದ್ದೇನೆ, ಹೇಳಿದ್ದೀನಿ ಅವರಿಗೆಲ್ಲ ಆದಷ್ಟು ಬೇಗನೆ ಇವತ್ತು ಅದನ್ನು ಇಲ್ಲಿ ಡೈವರ್ಟ್ ಮಾಡಬೇಕು, ಇಲ್ಲಿ ಅವ್ರಿಗೆ ತರಬೇಕು ಅನ್ನುವಂಥದ್ದು ಹೇಳಿದ್ದೀನಿ. ಅವರೆಲ್ಲ ಪರಿಶೀಲನೆ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಈಗ ನಾನು ಮತ್ತೆ 24 GM ಜೊತೆ ಮೀಟಿಂಗ್ ಇದೆ. ಮುಂದೆ ಸೋಮಣ್ಣವ್ರ ಜೊತೆಲೂ ಡೀಟೇಲಾಗಿ ಚರ್ಚೆ ಮಾಡಿದ್ದೀನಿ. ಮುಂದಿನ ವಾರ ಸೋಮಣ್ಣವರು ಹುಬ್ಬಳ್ಳಿ ಭಾಗದಲ್ಲಿ ಬರ್ತಾರೆ ಪ್ರವಾಸಕ್ಕೆ. ಅವ್ರ ಜೊತೆಲೂ ಕುಂತು ಇನ್ನೂ ಡಿಟೇಲ್ ಆದಂಥದ್ದು ಎಲ್ಲ ಚರ್ಚೆ ಮಾಡ್ತಾರೆ. ಅಲ್ಲ, ನಾನು ಹೇಳಿದಿಲ್ಲ, ಇವೆಲ್ಲ ಒಂದೊಂದು ಸಣ್ಣ ವಿಚಾರವನ್ನು ತೆಗೆದುಕೊಂಡು ಹಿಂದೆಲ್ಲ ಸಹಜವಾಗಿ ನಡೆಯುವಂಥವೆಲ್ಲ ಏನೋ ಸ್ಟೇಟ್ಮೆಂಟ್ ಕೊಡ್ತಿದ್ರು, ಮತ್ತೊಂದು ಅದಕ್ಕೊಂದು ಅವರು ಉತ್ತರ ಕೊಡ್ತಿದ್ರು. ಆದರೆ ಇವತ್ತು ಏನೇ ಒಂದು ಸ್ಟೇಟ್ಮೆಂಟ್ ಬಾಯಿ ಬಿಟ್ಟರು ಅದಕ್ಕೊಂದು FIR. ಇದು ದ್ವೇಷದ ರಾಜಕಾರಣದ ಒಂದು ಸಾಕ್ಷಿ. ಬಿಜೆಪಿ ನಾಯಕನ ಡೆಫಿನೆಟ್ಲಿ ಅವ್ರನ್ನ ಹೆದರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ಅಶೋಕ್ ಹೇಳಲ್ಲ 100 FIR ಮಾಡಿದ್ದು ನಾ ಏನು ಹೆದರಲ್ಲ ಅಂತ ಹೇಳಲ್ಲ. तिरुपती लाडूमध्ये प्राणी मांस सापडल्याबद्दल मुख्यमंत्री चंद्राबाबू नायडू यांचे आरोप गंभीर असल्याचे सांगत भूतकाळातील मुख्यमंत्री जगनमोहन रेड्डी हे ख्रिश्चन धर्माचे अनुयायी आहेत, त्यामुळे हिंदू धर्माला धक्का पोहोचवण्याचे कार्य करत आहेत असे ते म्हणाले. संकल्प शिंदे, KMM मराठी, बेळगाव. युवक काँग्रेसच्या पदाधिकाऱ्यांच्या निवडणुकीत माझा भाऊ राहुल जारकीहोळी यांना युवक साथ देईल असा विश्वास चिकोडीच्या खासदार प्रियंका जारकीहोळी यांनी व्यक्त केला. युवक काँग्रेसच्या पदाधिकाऱ्यांच्या निवडणुकीत माझा भाऊ राहुल जारकीहोळी यांना युवक साथ देतील असा विश्वास चिकोडीच्या खासदार प्रियंका जारकीहोळी यांनी व्यक्त केला.
शुक्रवारी बेळगावमध्ये पत्रकारांशी संवाद साधला. त्यावेळी त्या म्हणाल्या की युवा काँग्रेसची निवडणूक ऑनलाईन असल्याने आम्ही युवकांना यापूर्वीच फोनवरून आवाहन केलं आहे. ರಾಜ್ಯದಲ್ಲಿ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಡೀತಾ ಇದೆ. ನಿಮ್ಮ ಸಹೋದರ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹೌದು ಸ್ಟೇಟ್ ಜನರಲ್ ಸೆಕ್ರೆಟರಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗಾಗಲೇ ಭಾಳ ಒಳ್ಳೆ ರೀತಿಯಿಂದ ಎಲ್ಲ ಜಿಲ್ಲೆಗಳಿಗೂ ಎಲ್ಲ MLAಗಳಿಗೂ ಮತ್ತು ಅವರ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಯೂತ್ಸಿಗೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಳ್ಳೆ ರೀತಿಯಿಂದ ನಡೀತಾ ಇದೆ. ಸೊ ಇಟ್ಸ್ ಆಲ್ ಗುಡ್. ಈಗ ನೀವು ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ತಮ್ಮ ರಾಜ್ಯ ರಾಜಕಾರಣಕ್ಕೆ ಹೌದು ಹೌದು ನಾಳೆ ನಾಡ್ದು 2 ದಿನದಲ್ಲಿ ರಿಸಲ್ಟ್ ಹೌದು ರೀ. ಒಳ್ಳೆ ರೀತಿಯಿಂದ ಜನರ ಆಶೀರ್ವಾದ ಇದೆ ಮತ್ತು ಎಲ್ಲ ಯೂತ್ಸನ್ನು ಅವ್ರಿಗೆ ಛಲ ಇದೆ ಮಾಡಬೇಕಂತ. ಸೊ ಮತ್ತು ತಂದೆಯವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅವ್ರ ಡ್ಯೂಟೀಸೆಲ್ಲ ಸ್ವಲ್ಪ ಕಡಿಮೆ ಮಾಡ್ತೀವಿ ಅಷ್ಟೇ ಆದಷ್ಟು. ಎಸ್ ಹೋಪ್ ಇದೆ ಡೆಫಿನೆಟ್ಲಿ. ಹೌದು ಹೇಳಿದ್ದೆ. ಇಲ್ಲ ಅದು ಮೀಟಿಂಗ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಂದು ಮೀಟಿಂಗ್ ತೊಗೊಂಡಿದ್ದೀನಿ. ಬೇರೆ ಡಿಪಾರ್ಟ್ಮೆಂಟ್ ತೊಗೋತೀನಿ. ಶಾಲೆಗಳದ್ದೆಲ್ಲ ತೊಗೊಂಡಿದ್ದೀನಿ. DDPI ಜೊತೆ ಎಲ್ಲರೂ ಬಂದಿದ್ದರು. ಬೇರೆ ಡಿಪಾರ್ಟ್ಮೆಂಟ್ ತೊಗೋಬೇಕು ಇನ್ನು. ನೀವು ಯೂತ್ಸ್ ಅದಿರಿ, ಏನು ನಿಮ್ಮೆಲ್ಲ ಕಾರ್ಯಕರ್ತರಿಗೆಲ್ಲ ಹೇಳತ್ತಾರೆ ತಮಗೆ ಬೆಂಬಲಿಸಿ ಹಾಂ ನಾವು ಅವರು ನಿಮಗೆ ಹೆಗಲಿಪಟ್ಟು ಹೌದು ಮಾಡಿದ್ದಾರೆ. ಇದು ಆನ್ಲೈನ್ ಪ್ರೊಸೆಸ್ ಇರೋದ್ರಿಂದ ಎಲ್ಲ ನಾವು ಫೋನಲ್ಲಿ ಹೇಳಿದ್ವಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ರಿಲೇಟಿವ್ಸ್ಗೆ. ಅವ್ರವ್ರು ಬೇರೆ ತಮ್ಮ ಊರಲ್ಲಿ ಮಾಡ್ತಾಯಿದ್ದಾರೆ ಮತ್ತು ಎಲ್ಲರೂ ಅವರು ಕೂಡ ಮಾಡ್ತಾಯಿದ್ದಾರೆ ತಮ್ಮವರು. ಒಳ್ಳೆಯದಾಗಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಒಂದು ಸಹೋದರಿಯಾಗಿ ವಿಶ್ ಮಾಡ್ತೀನಿ. चिकोडीच्या शैक्षणिक विकासासाठी माझी DDPI सोबत बैठक झाली. विविध विभागांच्या अधिकाऱ्यांची बैठक पुन्हा एकदा होणार असल्याचे त्यांनी सांगितले. संकल्प शिंदे, KMM मराठी, बेळगाव. माझ्यावर 10 लाख रुपयांची लूट केली आहे असा आरोप केला जात आहे, परंतु हा आरोप खोटा आहे. खोटा आरोप मान्य करायला मला जेलमधून फोन करून धमकी दिली जात असल्याचं भाग्यश्री हुबळीकर यांनी आरोप केलेत. माझ्यावर 10 लाख रुपयांची लूट केली आहे असा आरोप केला जात आहे, परंतु हा आरोप खोटा आहे. खोटा आरोप मान्य करायला मला जेलमधून फोन करून धमकी दिली जात आहे असे भाग्यश्री हुबळीकर यांनी आरोप केलेत. शुक्रवारी बेळगावमध्ये पत्रकारांशी बोलताना त्यांनी सांगितले की माझ्यावर लोकांनी 10 लाख रुपयांची लूट केली असल्याचा आरोप केला आहे, परंतु हा खोटा आरोप आहे. आता जेलमधून मंसूर अली नदीम साहब मला खोटी मान्यता करायला धमकी देत आहे. आरोप मान्य न केल्यास जीवे सोडणार नाही अशी धमकी देत आहे. मी भाग्यश्री हुबळीकर, राहणार समर्थनगर बेळगाव. आफिया बशीर मुल्ला ही राहणार लोंढा यांनी पोलिटिशियनच्या माध्यमातून माझ्यावरती 50 बायकांचे मी 30-30 हजार रुपये घेऊन बेळगाव सोडून फरारी आहे असा आरोप ठेवला आहे. पण त्या दिवशी मी कुठेही फरारी झाली नव्हती. माझ्या वडिलांना केलीमध्ये ॲडमिट केले असता माझा मोबाईल सायलेंट होता. मी मान्य करतो की मी मोबाईल उचललो नाही, पण माझे वडील दवाखान्यात असल्यामुळे मी मोबाईल उचललो नाही. नेक्स्ट मी बेळगावमध्ये असताना पाहिजे तर त्या दिवशीचं माझं मोबाईलचं नेटवर्क चेक करू शकता तुम्ही, मी होतो की नाही बेळगावमध्ये. हा आरोप माझ्यावरती खोटा लावला आहे. खरंच लोंढायच्या लोकांना माझी विनंती आहे की मी खरोखर त्यांच्याकडनं 30-30 हजार रुपये घेतलोय आणि त्यांनी कुणी मला बॉन्ड दिलेत तर त्यांनी मला समक्ष येऊन मार्केट पोलीस स्टेशनमध्ये उद्याच्या उद्या भेटायचा आणि त्यांचं काय आहे ते मोकळं करून जायचं. माझं नाव खाली पुढली बात करायचं नाही. आफिया बशीर मुल्ला यांनी ऑलरेडी सगळी फॅमिली घेऊन माझ्यावरती आता क्राईम रचल्याप्रमाणे रचलेला आहे. त्याच्यामध्ये मेन म्हटल्यावर MD मंजूर अली हा हिंडलगा जेलचा कैदी असून त्याला सजा आहे. तो ऑलरेडी पिरियडवर येऊन हे सगळं आफिया बशीर मुल्लाच्या हस्ते करायला लावून आम्हाला मध्ये घेऊन आमची नावं बाद केलेली आहे. पैसे मी कुठलेही घेतलेले नाहीत. त्यांच्याकडे प्रूफ असलं तर त्यांनी समक्ष येऊन मला भेटून देत आणि त्यांचा काय व्यवहार आहे तो क्लिअर करून जाऊ देत. नाही सर, काही कॅश बी दिलेलं नाही, काही बी नाही. आणि लक्ष्मी तलवार यांनी स्टेटमेंटमध्ये सांगितलेत की त्यांनी मला 30 हजार दिलेत आणि त्यांचे बॉन्ड आहेत म्हणून. त्या लक्ष्मी तलवारला मी खरोखर सांगालोय तिच्याकडे बॉन्ड असलं तर उद्याच्या उद्या येऊ देत ती आणि काय आहे ते तिचं मोकळं करून जाऊ देत. हा सगळा ट्रस्टच्या माध्यमातून झालेला आहे. ट्रस्टला आम्ही 9 जण मेंबर आहे. हा ट्रस्ट अनलिगल चालत आहे. ह्या ट्रस्टची अकाउंट सुद्धा ट्रस्टचा नाही आहे, पर्सनल ट्रस्टवरती ह्यांनी ट्रस्ट चालवत आहेत. ज्या दिवशी मी ट्रस्टची हिशोब विचारलो नाही त्या दिवशीपासून हा प्रकार सगळा घडलेला आहे. आम्हाला न नोटीस घालता 6 जणांना ट्रस्टमधनं काढलेत त्यांनी. ॲक्च्युली आफिया बशीर मुल्ला हे ट्रस्टचे प्रेसिडेंट आहेत, पण त्यांना कुठलाही अधिकार नाही की आम्हाला डायरेक्ट काढू शकतात. आल अफिया चॅरिटेबल ट्रस्ट.
आज काय केलं तुम्ही? पोलीस कमिशनरला कंप्लेंट दिलं काय? आज आम्ही कमिशनर ऑफिसला जाऊन तिथं हे करून आलेलं आहे. हा, कंप्लेंट करून आलेले आहे. तिनं कुणाकुणाच्या काय केलं complaint? आफिया बशीर मुल्ला, सलमा मुल्ला, निक्कत मुल्ला, परत लक्ष्मी परशुराम तलवार, सविता कोलकर यांच्या सगळ्यांच्यावरती मी केस हे करून आलेली आहे. अक्सिया बशीर मुल्ला आणि मनसूर अली नदीम साम यांची चौकशी करावी लागेल. या खोट्या आरोपांमुळे मला मानसिक त्रास झालाय. मला न्याय मिळावा अशी विनंती मी पोलीस आयुक्तांकडे करते, असे तिने सांगितले. राजशेखर हिरेमठ, KMM मराठी, बेळगाव. बातमीपत्रामध्ये वेळ झाली आहे छोट्याशा विरामाची. कुठे जाऊ नका, पाहत रहा KMM मराठी. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना. आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम. आराधना साड़ी ड्रेस मटेरियल्स, मारुति गली, बेलगाम. विरामानंतर तुम्हा सगळ्यांचं पुन्हा एकदा स्वागत. पाहूयात पुढची बातमी. कोल्हापुरातील शिक्षक आंदोलन 50व्या दिवशी पोहोचलं आहे आणि शिक्षकांमध्ये निराशा वाढली आहे. शासनाकडे मागण्या मान्य न झाल्यास बुधवारी हजारो शिक्षक सामूहिक आत्मदहनाचा इशारा दिलाय. कोल्हापूरमधील शिक्षक आंदोलनाचा काल गुरुवारी 50वा दिवस. मात्र या आंदोलनाने हजारो शिक्षकांची घोर निराशा केली. मागील 50 दिवसांपासून सुरू असलेल्या या आंदोलनाकडे शासनाचे दुर्लक्ष होत असल्याची भावना या शिक्षकांमध्ये निर्माण झाली आहे. शासनाच्या मंत्रिमंडळ बैठकीकडे डोळे लावून बसलेल्या या शिक्षकांनी आता ठाम निर्णय घेतला आहे. जर सोमवार आणि मंगळवारपर्यंत त्यांच्या मागण्या मान्य झाल्या नाहीत तर बुधवारी कोल्हापुरात हजारो शिक्षक सामूहिक आत्मदहन करतील असा इशारा महाराष्ट्र राज्य विनाअनुदानी शाळा कृती समितीने दिलाय. महाराष्ट्रातील विविध भागातून परभणी, लातूर, बीड, गडचिरोली, पुणे, नाशिक, मुंबई, सातारा, सोलापूर येथून हजारो शिक्षक कोल्हापुरात दाखल झाले आहेत. सर्वजण सोमवारी कोल्हापूरला पुन्हा एकत्र येणार आहेत. यानंतर मात्र परिस्थिती हाताबाहेर जाऊ शकते असं त्यांनी स्पष्ट केलंय. शासनाने आता वेळीच पावले उचलली नाही तर याचे गंभीर परिणाम होतील असा स्पष्ट इशारा शिक्षक कृती समितीने दिलाय.
त्यांनी सांगितले की 70,000 शिक्षकांच्या भवितव्याचा प्रश्न असून कोणताही धोका टाळण्यासाठी आंदोलनकर्ते सजग आहेत. नमस्कार. महाराष्ट्र राज्य विनंदन शाळा कृती समितीच्या माध्यमातून 1 ऑगस्ट 2024 पासून शिक्षण उपसंचालक कार्यालय कोल्हापूर या ठिकाणी आमचं धरणं आंदोलन सुरू होतं. 26 ऑगस्टपासून आमरण उपोषण सुरू होतं. 11 दिवसानंतर परत उपोषण मागे घेऊन धरणे आंदोलन परत सुरू केलं. या दरम्यान महाराष्ट्र शासनाने अनेकदा आम्हाला आश्वासन दिलं की बाबा तुमचा जो टप्पावाढीचा आदेश आहे तो लवकरात लवकर काढण्यात येईल आणि मंत्रिमंडळ बैठकीमध्ये निर्णय घेऊन GR काढण्यात येईल. परंतु आज 50 दिवस झालं कोणत्याही प्रकारच्या शासनाची हालचाल दिसत नाही. करणार फक्त म्हणतात, आश्वासन देतात, परंतु आमच्या तोंडाला पानं पुसण्याचं काम या शासनानं केलं. त्यामुळं आज आम्ही शासनाला अंतिम इशारा देतो, जर 24 सप्टेंबरपर्यंत मंगळवारपर्यंत जर बैठक होऊन जर GR निघाला नाही तर बुधवारी शिक्षण उपसंचालक कार्यालयाच्या समोर आम्ही सामुदायिक आत्मदहन करणार आहोत आणि याची सर्वस्वी जबाबदारी शासनाची असेल. धन्यवाद. आंदोलन शांततेने सुरू असले तरी शिक्षकांच्या संयमाचा अंत येत असल्याचं चित्र दिसत आहे. पुढील काही दिवसात निर्णय होण्याची अपेक्षा असून शासनाने याची नोंद घेतली नाही तर कोल्हापुरात आक्रोश होईल असा इशारा दिला गेलाय. रवी पाटील, KMM मराठी, कोल्हापूर. वन नेशन वन इलेक्शनमुळे जनतेमध्ये गोंधळ नाही परंतु विरोधकांमध्ये गोंधळ निर्माण झालाय असे राज्यसभा सदस्य इरण्णा कडाडी यांनी आज बेळगावमधील पत्रकार परिषदेमध्ये सांगितले. वन नेशन वन इलेक्शनमुळे जनतेमध्ये गोंधळ नाही परंतु विरोधकांमध्ये गोंधळ निर्माण झाला आहे असे राज्यसभा सदस्य इरण्णा कडाडी यांनी शुक्रवारी बेळगावमधील पत्रकार परिषदेत सांगितले. PM मोदी यांच्या नेतृत्वातील मंत्रिमंडळाने या योजनेला मान्यता दिली आहे, जे विकासाला हातभार लावेल. विविध राज्यांमध्ये एकाच वेळी निवडणुका न झाल्यास विकासामध्ये अडथळे येतात आणि खर्चही वाढतो असे त्यांनी स्पष्ट केले. ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದೇ ದೇಶ ಒಂದೇ ಚುನಾವಣೆ, ಒನ್ ನೇಷನ್ ಒನ್ ಇಲೆಕ್ಷನ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಸಚಿವ ಸಂಪುಟ ಅನುಮತಿ ನೀಡಿರುವಂಥದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ದೇಶದಲ್ಲಿ ಪ್ರತಿ ಬಾರಿ ಚುನಾವಣೆಗಳು ಬೇರೆ ಬೇರೆ ಸಮಯದಲ್ಲಿ ನಿಗದಿ ಆಗ್ತಾ ಇರೋದ್ರಿಂದ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಕುಂಠಿತ ಆಗ್ತಾಯಿದೆ, ಡೆವಲಪ್ಮೆಂಟ್ ಹಿನ್ನಡೆ ಆಗ್ತಾಯಿದೆ ಮತ್ತು ದೇಶಕ್ಕೆ ಹಣಕಾಸಿನ ತೊಂದರೆ ಆಗುವಂಥ ರೀತಿಯಲ್ಲಿ ಚುನಾವಣೆ ಖರ್ಚು ವೆಚ್ಚ ಆಗ್ತಾಯಿದೆ ಮತ್ತು ನೀತಿ ಸಂಹಿತೆ ಜಾರಿ ಆಗ್ತಾ ಇರೋದ್ರಿಂದ ಆಡಳಿತ ವ್ಯವಸ್ಥೆ ಎಲ್ಲೇ ಒಂದು ಕಡೆ ನಿಂತು ಹೋಗ್ತಾ ಇದೆ. ಇದೆಲ್ಲ ಆಗಬಾರ್ದಂತ ಹೇಳಿ ಒಂದೇ ಬಾರಿಗೆ ಇಡೀ ದೇಶದಲ್ಲಿ ಚುನಾವಣೆಯನ್ನು ನಡೆಸಬೇಕನ್ನುವಂಥದ್ದು ಏನು ಜಾರಿ ಮಾಡಿದ್ದಾರೆ ಮತ್ತು ಜಗತ್ತಿನ ಸುಮಾರು 8 ದೇಶಗಳಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಇದರ ಮೂಲಕ ಏನು ಪರಿವರ್ತನೆ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಹಿಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೋವಿಂದ್ ಅವರ ನೇತೃತ್ವದಲ್ಲಿ ಏನು ರಚನೆಯಾಗಿತ್ತು ಆ ಸಮಿತಿ ವರದಿ ಕೊಟ್ಟಿದೆ. ಹೀಗಾಗಿ ಆ ವರದಿಯನ್ನು ಕೇಂದ್ರ ಸಚಿವ ಸಂಪುಟ ಮನ್ನಣೆ ಮಾಡಿದೆ. ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆದಿದೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಅದೇ ವಿಪಕ್ಷಗಳು ಕೇವಲ ಈ ರೀತಿ ಜನರನ್ನ ದಿಶಾಬೋಲು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬಿಡಬೇಕಾಗ್ತದೆ. ಇದು ಡೆವಲಪ್ಮೆಂಟ್ ಪರವಾದಂಥ ನಿರ್ಣಯ ಇರೋದ್ರಿಂದ ಇದನ್ನು ಸ್ವಾಗತ ಮಾಡಬೇಕಾಗ್ತದೆ ಮತ್ತು ಅವರು ಏನು ಹೇಳ್ತಾ ಇದ್ದಾರೆ, ಇದು ಗೊಂದಲ ಆಗ್ತದೆ. ಗೊಂದಲ ವಿಪಕ್ಷಗಳಾಗಿದ್ದಾವೆ. ಈ ರೀತಿ ಆತಂದ್ರೆ ನಾವು ಹೆಂಗೆ ನಿಭಾಯಿಸೋದಂತೇಳಿ ಒಂದು ಸಮರ್ಥ ರಾಷ್ಟ್ರೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಅದು ನಿಭಾಯಿಸ್ತದೆ. ನಾವು ಹೆಂಗೆ ನಿಭಾಯಿಸೋದು ಅಂತ ಅವ್ರು ಗೊಂದಲಕ್ಕೊಳಗಾಗ್ಯಾರ. ಹೀಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ, ಜನರು ಗೊಂದಲಕ್ಕೊಳಗಾಗ್ಯಾರ ಅಂತ. ಜಮ್ಮು ಕಾಶ್ಮೀರದಲ್ಲಿ ತುಂಬ ಉತ್ಸುಕತೆಯಿಂದ ಇಲೆಕ್ಷನ್ ಆದರೆ ರಾಹುಲ್ ಗಾಂಧಿ ಇಲ್ಲ, ಒಂದು ದೇಶದಲ್ಲಿ ನಾವು ಮೊದಲಿನಿಂದ ಹೋರಾಟ ಮಾಡ್ತಿದ್ವಿ. 370ನೇ ವಿಧಿಯನ್ನು ರದ್ದು ಮಾಡಬೇಕು, ಒಂದೇ ದೇಶ ಒಂದೇ ಧ್ವಜ ಒಬ್ಬರೇ ಪ್ರಧಾನಿ ಅಂತಕ್ಕಂಥದ್ದು ನಮ್ಮ ಹೋರಾಟ ಇತ್ತು. ಅದನ್ನು ರದ್ದು ಮಾಡಿದ್ದೀವಿ. ಕಾಶ್ಮೀರ ಕಣಿವೆಯಲ್ಲಿ ಅನೇಕ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಮೋದಿಯವರು ಹೇಳಿದ್ದಾರೆ. ಕೇವಲ 3 ಕುಟುಂಬಗಳು ಆ ಜನರನ್ನು ದಾರಿ ತಪ್ಪಿಸ್ತಾಯಿದ್ರು. ಅವ್ರ ಮಕ್ಕಳನ್ನು ವಿದೇಶದಲ್ಲಿ ವ್ಯಾಸಂಗ ಮಾಡಿಸ್ತಾಯಿದ್ರು. ಹೀಗಾಗಿ ನಾವು ಅದನ್ನು ರದ್ದು ಮಾಡಿರೋದ್ರಿಂದ ಇವತ್ತು ಭಯೋತ್ಪಾದನೆ ಹತೋಟಿಗೆ ಬಂದಿದೆ ಮತ್ತು ಶಾಂತಿ ಸುವ್ಯವಸ್ಥೆ ಆಗಿದೆ. ಹೀಗಾಗಿ ಈ ರಾಹುಲ್ ಗಾಂಧಿಯವರು ಈ ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ದೇಶದ ಒಬ್ಬ ಪ್ರಬುದ್ಧ ವಿರೋಧ ಪಕ್ಷದ ನಾಯಕರಾಗಿ ಅವರು ವರ್ತನೆ ಮಾಡಬೇಕು. ಈ ರೀತಿ ಹುಡುಗಾಟಿಕೆಯಿಂದ ಅವ್ರು ಹೇಳ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರಿಗೆ ಶೋಭೆ ತರುವಂಥದ್ದಲ್ಲ ಅಂಥೇಳಿ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ.
ಒಂದು ಸಹಕಾರಿ ಸಂಸ್ಥೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಥಾಪನೆಯಾಗಿ ಆರ್ಥಿಕ ಗಟ್ಟಿತನವನ್ನು ಇವತ್ತು ತೋರಿಸ್ಕೊಟ್ಟಿದ್ದಾವೆ ಭಾಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ. ಯಾರೋ ಒಬ್ಬರು ಇಬ್ಬರು ಎಲ್ಲೋ ತಪ್ಪು ಮಾಡಿದ್ರು ಅಂಥೇಳಿ ಇಡೀ ಸಹಕಾರಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗಬಾರ್ದು. ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಅದು ಮರು ವಸೂಲಿನೂ ಆಗಬೇಕಾಗ್ತದೆ. ಹೀಗಾಗಿ ಕೋಆಪ್ರೇಟಿವ್ ಮೂಮೆಂಟಿಗೆ ಧಕ್ಕೆ ಬರದಾರ ರೀತಿಯೊಳಗೆ ನಾವೆಲ್ಲರೂ ನಮ್ಮ ನಡವಳಿಯನ್ನು ಬದಲಾಯಿಸ್ಕೊಳ್ಬೇಕಾಗ್ತದೆ ಅಂತ ನನಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ಬೆಳಗಾವಿ ಜಿಲ್ಲೆ ಇವತ್ತು ಆರ್ಥಿಕವಾಗಿ ಇಷ್ಟು ದೊಡ್ಡ ಪ್ರಮಾಣದ ಬಲಾಟೆಯಾಗಿ ಬೆಳೀಲಿಕ್ಕೆ ಸಹಕಾರಿ ವ್ಯವಸ್ಥೆಗಳ ಕೊಡುಗೆ ಭಾಳ ದೊಡ್ಡ ಪ್ರಮಾಣದ. ಸರ್, ಇವಾಗ ದಾವಣಗೆರೆಯಲ್ಲಿ ಮನೆ ನಾಗಮಂಗಲದಲ್ಲಿ ಆಗಿರುವಂಥ ಘಟನೆ ದಾವಣಗೆರೆಯಲ್ಲಿ ಮುಂದುವರಿಸಿದೆ. ಸರ್, ಈ ರೀತಿಯ ಇಲ್ಲ, ಕೆಲವು ವ್ಯವಸ್ಥೆಯನ್ನು ದುರುಪಯೋಗವಂಥ ಶಕ್ತಿಗಳು ಅಲ್ಲೆಲ್ಲಿ ಇರ್ತಾವನ. ಇಂಥ ಸಂದರ್ಭದಲ್ಲಿ ಅವರು ಹೊರಗೆ ಬರ್ತಾರೆ. ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ಇದನ್ನು ಮುಲಾಜಿಲ್ಲದೆ ಕ್ರಮ ತಗೊಳ್ಬೇಕು. ನೀವು ಕೇವಲ ವೋಟ್ ಬ್ಯಾಂಕ್ ಆಧಾರದ ಮೇಲೆ ಈ ರೀತಿ ಮಾಡ್ತಾ ಹೋದ್ರೆ ಕಾನೂನು ಸುವ್ಯವಸ್ಥೆಯನ್ನು ನಿಮ್ಮ ಕೈಯಿಂದ ನಿಭಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಗಂಭೀರವಾದಂಥ ಇದು ಚಿಂತನೆಯನ್ನು ಗೃಹ ಸಚಿವರು ಮಾಡಬೇಕಾಗುತ್ತೆ. ಅದೊಂದು ದುರಂತ. ಯಾವುದೇ ರಾಜಕಾರಣಿ ತನ್ನ ಇತಿಮಿತಿ ನಾನು ಯಾವ ರೀತಿ ಇರಬೇಕನ್ನುವಂಥದ್ರ ಬಗ್ಗೆಯೂ ಯೋಚನೆ ಮಾಡಬೇಕಾಗ್ತದೆ. ಹೀಗಾಗಿ ಈ ಪ್ರಕರಣ ಇವತ್ತು ತನಿಖೆ ಹಂತದೊಳಗಿರೋದ್ರಿಂದ ಆರೋಪನೂ ಸಾಬೀತಾಗಲಾರ್ದನ್ನು ನಾವು ಯಾರ ಬಗ್ಗೆ ಏನೂ ಮಾತಾಡೋಕ್ಕಾಗೋದಿಲ್ಲ. ಆದರೂ ರಾಜಕಾರಣ ಕ್ಷೇತ್ರದಾಗಿರ್ತಕ್ಕಂಥ ನಾವೆಲ್ಲ ಸೀತೆಯಷ್ಟೇ ಪವಿತ್ರ ಇರಬೇಕಾದಂಥ ಅಗತ್ಯ ಇದೆ ಅಂತೇಳಿ मात्र ಹೇಳಲಿಕ್ಕೆ ನಾನು. काश्मीरातील 3 कुटुंबे त्यांच्या मुलांना विदेशात शिक्षणासाठी पाठवत आहेत. हे दिशाभूल करणारे आहे. अनुच्छेद 370 रद्द करून काश्मीरच्या विकासाकडे लक्ष देण्याची गरज आहे असे ते म्हणाले आणि राहुल गांधींना या विषयावर बोलण्याचे आवाहन केले. संकल्प शिंदे, KMM मराठी, बेळगाव. ऊसाचे योग्य बिल देण्यात येत नसल्याने शेतकरी अनेक अडचणीमध्ये अडकलाय. त्यामुळे ऊसाला प्रति एकर योग्य भाव सरकारने द्यावा, अन्यथा DC ऑफिसला घेराव घालून आंदोलन छेडू असा इशारा शेतकऱ्यांनी दिलाय. कर्नाटक सरकारने शेतकऱ्यांवर अन्याय केलेला आहे. शेतकऱ्यांच्या हितासाठी सरकार बदलून काँग्रेस सरकार आल्यानंतर सुद्धा शेतकऱ्यांवरती अन्याय हा सुरूच आहे. ऊसाचे योग्य बिल देण्यात येत नसल्याने शेतकरी अनेक अडचणींमध्ये अडकला आहे. त्यामुळे ऊसाला प्रति एकर योग्य भाव सरकारने द्यावा, अन्यथा आम्ही DC ऑफिसला घेराव घालून आंदोलन छेडू असा इशारा शेतकऱ्यांनी दिलाय. ಈ ಕರ್ನಾಟಕ ಸರ್ಕಾರ ರೈತರಿಗೆ ಭಾಳ ಅನ್ಯಾಯ ಮಾಡಾಯ್ತು. ಏನು ಅನ್ಯಾಯ ಮಾಡಾಯ್ತು ಅಂದ್ರೆ BJP ಸರ್ಕಾರ ಇದ್ದಾಗ ಅಕ್ರಮ ಸಕ್ರಮ ಚಾಲು ಇತ್ತು ಎಲ್ಲ ಪಂಪ್ ಸೆಟ್ಗಳಿಗೆ ರೈತರಿಗೆ. ಅದಕ್ಕೆ ಈಗ ಸದ್ಯ ಏನಾಗೈತಿ ಅದನ್ನು ತೆಗೆದು ಬಿಟ್ಟೈತೆ ಸರ್ಕಾರ. ದಯವಿಟ್ಟು ತಕ್ಷಣಕ್ಕೇ ರೈತರ ಪಂಪ್ ಸೆಟ್ಗಳು ಅಕ್ರಮ ಸಕ್ರಮಗೊಳಿಸ್ಬೇಕು. ಇಲ್ಲದೇ ಇದ್ದರೆ ನಾವು DC ಆಫೀಸ್ ಕಿಲಿ ಹಾಕುವಂಥ ಕೆಲಸ ಮಾಡ್ತೀವಿ. ಇದ್ರ ಜೊತೆಗೇ ಇಲ್ಲೇ ಮಹಾರಾಷ್ಟ್ರದಾಗ ನಂದಿ ಪೇಟ್ರಿ ಇರ್ಬೋದು, ಬೆಡಿಕಾಳಿ ಪೇಟ್ರಿ ಇರ್ಬೋದು, ಎರಡೂ ಪೇಟ್ರಿ ಅವರು ಕಬ್ಬು ಕಟಾವು ಮಾಡುವಂಥ ಗ್ಯಾಂಗ್ನವ್ರಿಗೆ 439 ರೂಪಾಯಿ ಪ್ರತಿ ಟನ್ನಿಗೆ ಕೊಟ್ಟರು. ನಮ್ಮವ್ರು ಕೊಟ್ಟದರು ಎಷ್ಟು ಅಂದರೆ 324 ರೂಪಾಯಿ ಕೊಡ್ತಾರೋ. ಆದರೆ ಇಲ್ಲೇ ನಮ್ಮಲ್ಲಿನ ತಾರತಮ್ಯ ಆಗೈತಿ. ತಕ್ಷಣಕ್ಕೆ ಈ ಸರ್ಕಾರ ಏನು ಮಾಡ್ಬೇಕಂದ್ರೆ ಪೆಟ್ರೋಲ್ ಮೀಟಿಂಗ್ ಕರೆದು ಈ ತೊಡ್ನಿ ಇರ್ಬೋದು, ರೈತರ ಕಬ್ಬಿನ ಬಿಲ್ ಇರ್ಬೋದು, ತಕ್ಷಣಕ್ಕೆ ನಮಗೆ ಕಬ್ಬಿನ ಬಿಲ್ ಘೋಷಣೆ ಮಾಡುವಂಥ ಕೆಲಸ ಆಗಬೇಕು. ಇಲ್ಲಾಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ನಾವು ಮೀಟಿಂಗ್ ಮಾಡಿವಿ ಇವತ್ತಿನ ದಿವಸದಲ್ಲಿ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ DC ಅವರಿಗೆ ಮುಖಾಂತರ ಮನವಿ ಮುಖಾಂತರ ಎಚ್ಚರಿಕೆ ಪಡಿಸುವಂಥ ಇವತ್ತು ನಾವು ಜಿಲ್ಲೆ ಮುಖಂಡರೆಲ್ಲ ಬಂದಿದ್ದೇವೆ. ಬಹುಶಃ ದೀಪಾವಳಿಗೆ ಅಂದ್ರೆ ರೈತರ ಖಾತೆಗೆ 100 ರೂಪಾಯಿ ಜಮಾ ಮಾಡಬೇಕು ಅವ್ರು. ಅದೇ ರೀತಿಯಾಗಿ ಮಹಾರಾಷ್ಟ್ರ ಮಾದರಿ ಪಂಡ್ರಾಪುರ ಫ್ಯಾಕ್ಟ್ರಿ ಇವತ್ತು 3500 ಘೋಷಣೆ ಮಾಡ್ಯಾರ. ಆ ಮಾದರಿಯಾಗಿ ಘೋಷಣೆ ಮಾಡಬೇಕು. ಪದೇ ಪದೇ ನಮ್ಮನ್ನ ಇವರು ತಿಳಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಈಗೇನು ಜಿಲ್ಲಾಧಿಕಾರಿ ಅವರು ಭಾಳ ಒಳ್ಳೆಯವರು ಅದಾರು. ಅವ್ರಿಗೊಂದು ಕಿವಿಮಾತು ಹೇಳೋಕ್ಕೆ ಬಯಸ್ತೀನಿ ನಾನು. ಈಗ APMC ಏನೈತಿ, ಪ್ರತಿಯೊಂದು ತಾಲೂಕಿನಾಗ ಎಲ್ಲ ಕಡೆ APMC ಚಾಲೂ ಮಾಡಬೇಕು. ಎಲ್ಲ ಕಡೆ ಇವತ್ತೇನು ಜಕಾತಿ ಹಾವಳಿ ಹೆಚ್ಚಾಗೈತಿ. ಆ ಜಕಾತಿ ಹಾವಳಿಯನ್ನು ತಡೆಗಟ್ಟಿ ಎಲ್ಲ ಕಡೆ ಅದನ್ನ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಬೇಕು. ಆಲ್ರೆಡಿ ಈಗಾಗಲೇ MK ಹುಬ್ಬಳ್ಳಿ ಫ್ಯಾಕ್ಟ್ರಿ ಮುಂದೆ ಧರಣಿ ಕೂತೈತಿ ನಮ್ಮ ಟೀಮ. ಅಲ್ಲಿ 100 ಕೋಟಿ ಅವ್ಯವಹಾರ ಆಗೈತಿ. CBI ತನಿಖೆ ಮಾಡ್ತೀನಿ. ಮಾನ್ಯ ವರದಿ ಕೊಡೋಕೆ ಬಂದಾಗ ನಿಮ್ಮದೇ ಅವರು ಬೌಡಿ ಅದಾರ ಅಂತ ಕೇಶಂದ ಇವರ DC ಅವರ ಹೇಳಿಗ್ಯಾರು. ದಯವಿಟ್ಟು ತಾವು ಅದಕ್ಕೆ ಮುಂದಾಳತ್ವ ವಹಿಸ್ಕೇಶಂದ ಅದನ್ನು CBI ತನಿಖೆಗೆ ವಹಿಸಬೇಕು. ರೈತರ ಸಾಲ ಮನ್ನಾ ಸಂಪೂರ್ಣ ಮಾಡಬೇಕು. ರೈತರಿಗೆ ರಾತ್ರಿ ಹೊತ್ತು ಕರೆಂಟ್ ಕೊಡುವಂಥ ಕೆಲಸ ಈಗಿನ ಜಿಲ್ಲಾಡಳಿತ ಹಿಂದುಳಿತೈತಿ. ಅಂತ ಅಧ್ಯಕ್ಷಣೆ ಮಾಡದೇ ಹೋದ್ರೆ ಬರುವ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳೋಕ್ಕೆ ಬಯಸ್ತೇನೆ.
ಗಣೇಶ್ ಇಳಿಗೆರೆ ರೈತ ಸಂಘದ ರಾಜ್ಯಾಧ್ಯಕ್ಷರು. विनोद कोलकार, KMM मराठी, बेळगाव. बेळगाव जिल्ह्यातील रायबागच्या ग्रामीण गायबी थोट अंगणवाडीमध्ये सुमारे 25 वर्षांपासून येथे रेशन, अंडी आणि पौष्टिक आहाराची चोरी होत आहे. अंगणवाडी कार्यकर्तीच्या विरोधात स्थानिकांनी वरिष्ठ अधिकाऱ्यांकडे तक्रार केली आहे. बेळगाव जिल्ह्यातील रायबागच्या ग्रामीण गायबी थोट अंगणवाडीमध्ये सुमारे 25 वर्षांपासून येथे रेशन, अंडी आणि पौष्टिक खाद्याची चोरी चालली आहे. इथल्या अंगणवाडी कार्यकर्तीच्या विरोधात स्थानिकांनी तक्रार केली. रायबाग महिला आणि बालकल्याण विभागाच्या अधिकाऱ्यांनी तक्रार घेऊन अनेक महिने गेले तरी कुठलीही प्रतिक्रिया मिळाली नाही. बेळगावच्या डीसींना तक्रार केल्यानंतर जिल्हा आणि तालुका स्तरावरील अधिकारी तात्काळ घटनास्थळी धावले. बेळगाव जिल्हा स्तरावरील अधिकाऱ्यांनी तपास सुरू केलाय आणि दोषी कार्यकर्ती मुत्तवा करिहोळेस 11 मुद्द्यांवर नोटीस बजावली आहे, ज्यामध्ये ती 25 वर्षांपासून तिने कोणतीही नोंद, समिती, रजिस्टर, मुलांची हजेरी, लेखा, पोषण, भाग्यलक्ष्मी योजनेबद्दल माहिती, दस्तावेजांची देखभाल केलेल्या नाहीत. ಇದು ಅಂಗನವಾಡಿ ಸಾಲಿ ಶಾಲೆ ಇದು ಏನೈತಲ್ಲ 25 ವರ್ಷ ಆಯ್ತು ರೀ. ಇದು ಅಂಗನವಾಡಿ ರೀ, ಗೈಬಿ ತೋಟ, ಶ್ರೀನಗರ ಗೈಬಿ ತೋಟ. ಹಾಂ, ರಾಯಬಾಗ ಶ್ರೀನಗರ ಇಲ್ಲಿ ಗೈಬಿ ತೋಟದಲ್ಲಿ ಅಂಗನವಾಡಿ ಶಾಲೆ ಏನೈತ್ರಲ್ಲ, ಇದು 25 ವರ್ಷದಿಂದ ತುಳುಗ ಆಗ್ತಾನೆ ಇದೆ. ಮತ್ತು ಇದ್ರ ಸಂಬಂಧ ನಾವು 4 ವರ್ಷ ಆಯ್ತು ಹಿಂಗೆ ಫೋನ್ ಮಾಡಿ ರೇಷನ್ ರೀ ಸರಿಯಾಗಿ ಮಕ್ಳಿಗೆ ಮುಟ್ಟುವತ್ತು, ಮತ್ತು ಆಹಾರ ಅನ್ನೋದಂತ ಯಾನ ಮುಟ್ಟಿಲ್ಲ ತಿಳ್ಕೊರಿ, ಹೊಟ್ಟೆ ಮುಟ್ಟಿಲ್ಲ. ಮುಟ್ಟಿದ್ರಕ್ಕೆ ನಾವು ಏನೈತಿ ಅರ್ಜಿ ಬರೋದು ಪೆಟ್ಟಿಗೆ 7ನೇ ತಿಂಗಳದಾಗಿಂದ ಇದೇನೈತಿ ರೇಷನ್ ಎಲ್ಲರಿಗೂ ಕರ್ಕರ್ದ ಫೋಟೋ ಹೊಡ್ಕೊಳ್ದ ಕೊಡೋದ ಈ ಟೈಪ್ ಮಾಡಿದ್ದಾರೆ. ಮತ್ತು ಮುಂದೆ ಏನೈತಿರಲ್ಲ, ಈಗ ನಮ್ಮ ಇನ್ನೊಂದವ್ರು ರೀ ಏನೇನದವ್ರು ಯಾರ ಹೆಸರೇನು ರೀ? ಗಡ್ಕರಿ ಮೇಡಮ್ ಅಂತ ನೋಡ್ರಿ, ಅವ್ರು ಏನಿದೆ ನೋಡು, ಇಲ್ಲಿ 5,000 ತಗೋರಿ ನಿಮ್ಮ ಕಾಗದ ಖರ್ಚ, ಮತ್ತು ನೀವು ಹಿಂದೆ ತಗೋರಿ ಇಲ್ಲಿ ಅರ್ಜಿ ಕೊಟ್ಟದಕ್ಕೆ. ಹಾಂ, ಅರ್ಜಿ ಕೊಟ್ಟದಕ್ಕೆ ನಿಮಗೆ ಯಾಕೆ ಬೇಕಾಗೈತಿ. ಮತ್ತು ಮ್ಯಾಗ ಏನಿದೆ ನೋಡು, ಮ್ಯಾಗಿಂದ ಹಿಡಿದು ಎಲ್ಲರೂ ತಿನ್ಕೋತ ಬರೋರ, ಇಲ್ಲಿ ರೇಷನ್ ಇಷ್ಟು ಬರೋದ, ಮತ್ತು ಬಂದಟ್ಟು ಕೊಡೋರ. ಬಂದದ ರೇಷನ್ ಏನು ಮಾಡ್ತಿರತ್ತಾರೆ? ಅದು ತುಳು ಮಾಡಿ ಮಾರ್ತೀರಿ. ಮಾರ್ತಿರು ಇಲ್ಲಿ ಅಷ್ಟೇ ನಡೆಯುತ್ತೆ ಎಲ್ಲ ಕಡೆ ತಾಲೂಕಿನಾದ್ಯಂತ? ಇಲ್ಲಿ ನಮ್ಮ ರಾಯಬಾಗ ತಾಲೂಕದಾಗ ಈ ಥರದ್ದು ಹೆಚ್ಚು ಐತಿ ಎಲ್ಲ ಕಡೆ. 25 ವರ್ಷದಿಂದ ಇಲ್ಲಿ ಎಲ್ಲ ಏನಿಲ್ಲ ತುಡುಗ ಆಗೈತಿ. ಮುಂದೆ ನಾವು ಹೇಳಿದ್ವು, ಮತ್ತು ಎಲ್ಲರೂ ಮ್ಯಾಗಿನ ತಿನ್ಕೋತ ಬಂದ್ರೆ ಅವ್ರು ಗೌರ್ಮೆಂಟ್ ಪಗಾರ ಇರೋಂಗಿಲ್ಲ. ಮತ್ತು ಏನ್ರ ಮಾಡಿಕಂದ್ರೆ ಅಂಗನವಾಡಿ ಶಾಲೆ ಕೀಲಿನ ಹಾಕಿರಿ ಏನಾಗೋಯ್ತು, ಕೀಲಿ ಹಾಕಿರಲ್ಲ, ಮತ್ತು ಅದು ಬಂದು ಅಲ್ಲಿ ತಿನ್ಕೋತ ಹೋಗ್ರಿ ಹಿಂಗೆ ನಾ ಅಂದನ್ರಿ. ಮತ್ತು ಅಂದಿದ್ರು ಅದು ಅವರು ಲಾಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಳಿಸಿದ್ರೆ, ಅವರು ಏನೋ ಹೊಳ್ಳಿ ಲೆಟ್ರ್ ಅಂತೂ ಬಂದಿಲ್ಲ. ಮುಂದೆ ಜಿಲ್ಲಾ ಅಧಿಕಾರಿಗೆ ಒಂದು ಹಾದೈತ್ರಿ, ಅದು ಮತ್ತು ಡಿ ಸಿಗೆ ಒಂದು ಹಾದೈತ್ರಿ. ಅವ್ರು ಏನಿದ್ರಲ್ಲ ಅದ್ರೊಳಗೆ ತಪ್ಪು 11 ಹಾಕಿ ಕೊಟ್ಟಾರ. ಅವ್ರು ಯಾರು ಬಂದಿರೇನ್ರಿ? ಅಯ್ಯೋ ಸಾಹೇಬ್ರು, ಪಿ ಒ ಸಾಹೇಬ್ ಬಂದಿರಲ್ಲ. ಬಂದರು, ಏನು ಮಾಡಿರಿ ಬಂದು? ಅವ್ರು ಬಂದು ಏನಿದ್ರಲ್ಲ ಎಲ್ಲ ಕರ್ಮ ತೊಗೊಂಡ, ಅವ್ರು ಏನಿಲ್ಲ ಇದು ತಪ್ಪೈತೆ ಅನ್ನೋಂಗೆ ಅವ್ರು 11 ಇದು ತಪ್ಪೈತೆ ಅಂತೇಳಿ ಅವ್ರು ಹೊಳ್ಳಿ ಕಳಿಸಿದಾರೆ. ಕಾರಣ ಕೇಳಿ ನೋಟಿಸ್ ಕಳಿಸ್ಯಾರ? ಹಾಂ, ಕಾರಣ ಕೇಳಿ ನೋಟಿಸ್ ಇಲ್ಲಿ ಕಳಿಸಿದಾರೆ. ಕೇಳಿಸಿದ್ದಕ್ಕೆ ಇಲ್ಲಿ ಬಂದದಕ್ಕೆ ಏನಿದೆ ನೋಡ್ರಿ, ಇವ್ರು ಇನ್ನೂ ಅವ್ರನ್ನೂ ಇನ್ಕ್ವೈರಿ ಮಾಡಿಲ್ಲ. 3 ದಿನದಾಗ ಹೊಳ್ಳಿ ಕಳ್ಸಂದಾರೆ ಅವ್ರು. ಯಾರು ಎನ್ಕ್ವೈರಿ ಮಾಡಿಲ್ರಿ? ಇಲ್ಲಿ ನಮ್ಮ CDP ರಾಯಬಾಗ ಭಾರತಿ ಮೇಡಮ್ ರೀ, CDP ಸಾಹಿತ್ಯ. ಇಲ್ಲಿ ಅವ್ರು ಬಂದೇ ಇಲ್ಲ? ಬಂದೇ ಇಲ್ಲ ರೀ. ಏನು ಹೇಳ್ತಾರೆ ರೀ ನೀವು ಅವ್ರಿಗೆ ಕೇಳಿದ್ರಿ? ಹಾಂ, ಕೇಳಿದ್ರಲ್ಲ, ಕೇಳಿದ್ರು ಅದು ಒಟ್ಟು ಏನೂ ಇನ್ಕ್ವೈರಿ ಮಾಡಿಲ್ಲ ರೀ ಅವ್ರು. ಮಾಡಿಲ್ಲ. ಮತ್ತು ಹಿಂಗೆ ಆಯ್ತು ಏನೈತ್ರಿ, ಇದು ಜೋರು ನಡೆದೈತ್ರಿ. ಈಗ ಏನಾಗಬೇಕಿರಲ್ಲ ಲಾಸ್ಟ್ ನಮಗೆ ಏನೈತ್ರಲ್ಲ, ಇದು 25 ತಿಂದಾರಲ್ಲ, ಇಲ್ಲಿ ಒಟ್ಟು ಖಂಡಿಕೆ ಆಗ್ಬೇಕ್ರಿ. ಅದು ಇಲ್ಲಿ ಅಷ್ಟೇ ಆಗ್ಬೇಕು? ತಾಲೂಕಿನಾದ್ಯಂತ ಎಲ್ಲ ಕಡೆನೇ ಆಗ್ಬೇಕು, ತನಿಖೆ ಆಗ್ಬೇಕು ರೀ? ಎಲ್ಲ ಕಡೆ ನಾವು ತನಿಖೆ ಆಗ್ಬೇಕಲ್ಲ ರೀ. ಇದು ಯೂನಿಯನ್ ಲೀಡರ್ ಅನ್ನಂತ ಎಲ್ಲ ಕಡೆ? ಯೂನಿಯನ್ ಲೀಡರ್ ಅಂದ್ರೆ ಅವ್ರು ಲಂಚ ಕೊಡೋಕೆ ಬರ್ತಂದ್ರೆ ಎಲ್ಲರೂ ತಿನ್ನೋರು ತಿನ್ನಲಿ ಅಂತ ಕೊಡೋಕೆ ಬಂದರು, ಹೆಂಗೆ ಕೊಡೋಕೆ ಬಂದ್ರೆ ನನಗೆ ಗೊತ್ತಿಲ್ಲ. ನಾ ಮಾತ್ರ ರೊಕ್ಕ ಮುಟ್ಟಿಲ್ಲ. ನಿಮಗೆ ಎಷ್ಟು ಕೊಡೋಕೆ ಬಂದಿರಿ? 5,000 ರೂಪಾಯಿ ಕೊಡೋಕೆ ಬಂದ್ರಿ. ಏನಂತ ಕೊಡೋಕೆ ಬಂದಿರಿ? ಏನಿಲ್ಲ, ನೀವು ಹಿಂದೆ ತಗೋರಿ, ಕಾಗದ ಖರ್ಚು ತೊಗೋರಿ ಅಂದ್ ನಾ ಜಾಗದ ಮೇಲೆ ಅನ್ಬೇಕಂತೇಳಿ ಇನ್ನು ತಗೋ 50,000 ಚೆಕ್ ನಾ ಬರೆದು ಕೊಡ್ತೇನೆ, ಈ ಜಾಗದ ಮೇಲೆ ಸಸ್ಪೆಂಡಾಗಿ ಮಾಡಿ ನಡಿ ಅಂತೇಳಿ ನಾ ಅನ್ಬೇಕನ್ನಿ. ಆದ್ರೂ ಏನಿದ್ರು ಅದೇನು ಅಂದಿಲ್ಲ, ಮತ್ತೆ ಯಾಕಂದ್ರೆ ಇದಾಗೈತೆ ಅಂತೇಳಿ ನಾ ಅಂದಿಲ್ಲ ರೀ. ನಿಮ್ಮ ಹೆಸರು ರೀ? ಹಾಂ ರೀ, ನಮ್ಮ ಹೆಸರು ಭೀಮಾ ಮಾರುತಿ ತೊಡ್ಕೊದು. ಸಾಲ್ರಿ ಶ್ರೀನಗರ ಗೈಬಿ ತೋಟ ಫೈಟ್ಲಿ ಕ್ರಾಸ್ ರೀ, ರಾಯಬಾಗ್ ರೀ. ಅಲ್ಲಿ ಅಂಗನವಾಡ್ಯಾಗ ರೀ ಕೇಳಕೊಂತಲೇ ಅಲ್ಲಿತಿ ಇಲ್ಲಿತಿ ರಸೆ ನಿಮ್ಮದು ಒಯ್ಯಿರತ್ತೆ ಹೇಳ್ತಾರೆ. ನಮ್ಮ ಸಸ್ಯದ ಕೇಳಕೊಂತಲೇ ಇಲ್ಲ, ಮತ್ತು ನಿಮ್ಮ ಸಸ್ಯ ಅಲ್ಲಿದ ನಿಮ್ಮ ತವ್ರ ಮನ್ಯಾಗ ಇಲ್ಲೇ ಕೊಡಂಗಿಲ್ಲ ಅಂದರು. ಯಾಕೆ ಕೊಡಂಗಿಲ್ಲ, ನಿಮ್ಮ ಸಸ್ಯದ ಹೆಸರು ಇಲ್ಲೈತಿ ಏನಂತಲೇ. ಇಲ್ಲ ಅಲ್ಲಿದಾರ ಅಂದ್ರೆ ಅಲ್ಲಿದ್ರೆ ಒಂದು ದಿವ್ಸ ಹೋಗಿ ಬರ್ತಾಳು. ಮತ್ತು ನೀವು ಯಾಕೆ ಕೊಡಂಗಿಲ್ಲ ಕೇಳಂತಲೇ. ಇಲ್ಲ, ಮತ್ತು ಅಲ್ಲಿ ಹೇಳಿದರು ಟೀಚರ್ಗಳು ಅಲ್ಲಿ ಕೊಡ್ತಾರೆ ಹೋಗಂದ್ರು. ನಾವೇನು ಹೇಳಿದಿರಿ, ಒಂದು 3 ತಿಂಗಳು ಹುಡುಗರು ಎಷ್ಟು ಅದಾವೆ ರೀ, ಮತ್ತು ನೀವು ರಸೆ ನೆಟ್ಟು ತೊಗೋತೀರಿ ತಿಳ್ಕಿಸಿಂದ ನಾ ರಿಪೋರ್ಟ್ ಕೊಡತ್ತೀನಿ ರೀ ಅಂದ್ಗುಡ್ಲಿ ಅಂದ್ರೆ ಅವ್ರ ಮನೆಯವ್ರು ಕರ್ಕೊಂಡು ಮನೆಗೆ ಬಂದರು. ಯಾರು ರೀ? ಅವ್ರ ಟೀಚರ್ಗಳು ರೀ. ಹೆಸರೇನು?
ಈಕೆ ಮುತ್ತವ ಟೀಚರ್ ಹರವಳ್ಳಿ ಅಂತ ಯಾಕೆ ಬಂದು ಕೇಳಿಲ್ಲ ಕೆಲಸ ಇಟ್ಟು ಬಾತೇಳಿ ಹಾದಂಗೆ ತಿರ್ಕೊಂಡೋದ್ರಿ ತಪ್ಪಾಗೈತಿ ನಮ್ಮ ಕಡೆ ಬಂದು ಹೋಯ್ ಅಂದರು ನೀವು ನನಗೆ ಕೊಡಬೇಡ್ರಿ ನಾನು ಹುಡುಗರಿಗೆ ಕೊಡ್ತಾನೆ ಆದ್ರೆ ಕೊಡ್ತೈತಿ ಖರೆ ನೀ ಯಾಕೆ ನನಗೆ ಹಿಂಗೆ ಮಾತಾಡಿದ್ವ ಅಂತ ಹೇಳಿ ನಾ ಕೇಳಿ ಮುಂದೆ ಗಪ್ನಿ ಅಂತ ಹಿಂದಿಂದ ಇಲ್ಲ ಮತ್ತು ನಾವು ಹಿಶಾಬ್ ಕೊಡ್ತಕ್ಕನ ಇದನ್ನು ಮಾಡೋಂಗಿಲ್ಲ ನಂಗೆ ಹಿಶಾಬ್ ಕೊಡು 3 ತಿಂಗಳು ಹಿಶಾಬ್ ಕೊಡ್ರಿ ಎಷ್ಟು ಹುಡುಗರ್ದವು ಮತ್ತು ಎಷ್ಟು ರೇಷನ್ ಬಂದೈತಿ ಅನ್ನಿ ಇಲ್ಲ ನಾ ಬುಕ್ ಇಲ್ಲ ಅಂತ ಹೇಳಿಕಿ ಅಂತ ನಾನು ಮುಗಿತೋಡ್ರಿ ತಗೊಳ್ರಿ ಮತ್ತು ಮಹಾರಾಷ್ಟ್ರ ಇದ್ದವ್ರದೆಲ್ಲ ರೇಷನ್ ಕೊಡ್ತಾರತ್ತ ಇಲ್ಲೇ ಕೊಡಂಗಿಲ್ಲ ರೀ ಅಲ್ಲಿ ಅವ್ರದಾರು ಅವ್ರು ಬೇಕಾದ್ರೆ ಕೊಡ್ತಾರೆ ಅವ್ರಾಗ ಇಲ್ಲಿ ನಾವು ಬ್ಯಾಡಾಗಿದ್ದಂದ್ರೆ ನಮಗೆ ಕೊಡೋದಾರ ಅದೇನು ಸಹಿ ಇವರೇ ಮಾಡ್ತಾರೋ ನಾ ಟೀಚರ್ಗಳು ಮಾಡ್ತಾರೆ ರೀ ಅವ್ರೇನ ಮತ್ತು ಒಮ್ಮೆ ಮಾಡ್ಕೊಂಡ್ರೆ ಸಹಿ 10-8 ಸಹಿ ಮಾಡ್ಕೋತಾರೆ ರೀ ಮತ್ತು ಅವು ಯಾವ ನಮಗೆ ಎಟ್ ಮೀಟದ ಕೇಳಕಂದ್ಲಿ ಆಯ್ತು ನಿಮಗೆ ದಿವ್ಸ್ಕೊಂತಿದ್ದು ರೀ ಒಮ್ಮೆ ಮಾಡ್ಕೊಂಡೇನ್ರಿ ಅಂತ ಹೇಳ್ಬಿಡ್ತಾರೆ ಸಹಿ ರೀ ಬಂದ್ಬಿಟ್ಟಿಲ್ಲ ಇಲ್ಲ ರೀ ಅವು ಏನು ಒಮ್ಮೆ ಕೊಡ್ತಾರೆ ಆ ಥರ ಬೇಕು ಆಯ್ತು ಬಗ್ಗೆ ಮತ್ತು ಅವ್ರು ಫೋನ್ ಹಚ್ಚಿರೋಕನ ಹೋಗ್ಬೇಕು ರೀ ಇಲ್ಲಿಂದ ನಿಮ್ಮ CDPO ಗಮನಕ್ಕೆ ತರ್ಬೇಕು ನೀವು ನಾವು ತರದಲ್ರಿ ಇವ್ರಿಗೆ ಅದ ಹೇಳ್ಕಿಸಿಂದ ಮಾಡಪ್ಪ ಇದನ್ನ ಮತ್ತು ನಾವು ಹೇಳಕ್ಕೆ ಬರ್ತೈತೆ ಹೇಳಿದ್ದೀರಿ ನಿಮ್ಮ ಹೆಸರೇನು सर बसवराज गणपती शेलर. सध्या रायबाग महिला आणि बालकल्याण विभागाचे अधिकारी भारती यांच्या हातामध्ये सर्व काही आहे. नोटीस घेतली आहे, परंतु अजूनही जिल्हा स्तरावरील अधिकाऱ्यांपर्यंत ती पोहोचलेली नाही. संजीव बॅकुडे, KMM मराठी, रायबाग. बातमीपत्रामध्ये वेळ झाली एक छोट्याशा विरामाची. कुठे जाऊ नका, पाहत रहा KMM मराठी. व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो. अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, रुत अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है, तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. विरामानंतर तुम्हा सगळ्यांचं पुन्हा एकदा स्वागत. पाहूयात पुढची बातमी. रायबाग तालुक्यातील कुडची पूरसभेच्या दुसऱ्या कार्यकाळासाठी हमीदुद्दीन रोहिले अध्यक्ष म्हणून आणि शिवप्पा गस्ती उपाध्यक्ष म्हणून निवड झाल्यानंतर आयोजित पहिल्या सामान्य सभेमध्ये 18 सदस्यांच्या उपस्थितीत विविध विकास कामांची मांडणी करण्यात आली आणि सर्वानुमते ठराव पास करण्यात आला. रायबाग तालुक्यातील कुडची पूरसभेच्या दुसऱ्या कार्यकाळासाठी हमीदुद्दीन रोहिले अध्यक्ष आणि शिवाप्पा गस्ती उपाध्यक्ष म्हणून यांची निवड झाल्यानंतर आयोजित पहिल्या सामान्य सभेत 18 सदस्यांच्या उपस्थितीत विविध विकास कामांची मांडणी करण्यात आली आणि सर्वानुमते ठराव पास करण्यात आला. यावेळी माजी अध्यक्ष दत्ता सणक्की म्हणाले की कचरा गोळा करणारे वाहन व इतर वाहन अनेक वर्षांपासून बंद आहेत, त्यामुळे त्यांचा उपयोग न करता खासगी अभियंत्यांची नियुक्ती करणे आवश्यक आहे.
ಎಲ್ಲನೂ ನಾ ಮಾಹಿತಿಗೆ ವಿಳಂಬ ಆಗೈತಿ ನೋಡ್ರಿ. ಎಸ್ ಸಿ ಎಸ್ ಟಿ ಹಣವನ್ನ ವಿಳಂಬ ಆಗೈತೆ ಅಂತ ನಾ CRC ಕಂಪ್ಲೇಂಟ್ ಕೊಡಾಕ ನಿಮ್ದು ನಿಮ್ಮದು ಕೂಡಿ ಎಸ್ ಸಿ ಎಸ್ ಟಿ ಹಣವನ್ನು ನೀವು ವಿಳಂಬ ಮಾಡಿದಿರಿ. ನಾ CRC ಇವತ್ತು ಕಂಪ್ಲೇಂಟ್ ಕೊಡ್ತೀನಿ. ಅದ್ರ ಮುಂದಿನ ಉತ್ತರ ಆಗಿ CRC ಕೊಡ್ಬೇಕು. पूरसभेच्या वाणिज्यिक इमारतींच्या अनेक वर्षांच्या भाडे वसुली आणि नूतनीकरण याबाबत ही चर्चा झाली, असे सदस्य संजीव रडट्टी यांनी सांगितले. ಮುನ್ಸಿಪಾಲಿಟಿ ಅಂಗಡಿಯಾಗ ಬಾಡಿಗೆದಾಗ ಎಷ್ಟು ಅಂಗಡಿ ಚಲೋದ ಹೇಳಿ ಪಟ್ನ ಎಷ್ಟು ಅಂಗಡಿದಾಗ ಚಲೋದ ಹೇಳಿ. ಮುನ್ಸಿಪಾಲಿಟಿ 28 ಅಂಗಡಿಯಾಗ ಪೈಲ ಭಾಗ ಆಗಿ ಅಂದ್ರೆ 4 ಇಲ್ಲ 5 ಅಂಗಡಿ ಪೈಲ ಅಲ್ಲೇ 28 ಅಂಗಡಿ 32 33 ಅಂಗಡಿ ಇದಾವ. ಅದು ಬಿಟ್ಟು ಇಲ್ಲಿ ವಾಟರ್ ಟ್ಯಾಂಕ್ದಾಗ 12 ಅಂಗಡಿ ಇದಾವ. ಮುನ್ಸಿಪಾಲಿಟಿಗೆ सब जुगाने गुलाम खुशी डायरेक्ट अध्यक्ष हमीदुद्दीन रोहिले यांनी पाण्याच्या पुरवठा विभागासाठी एक जागा भरती करण्याची आवश्यकता व्यक्त केली आणि सर्व सदस्यांना विकासाच्या दृष्टीने कार्यशील राहण्याचे निर्देश दिले. सर्व सदस्यರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮನ್ನು ಅಧ್ಯಕ್ಷರು ಮತ್ತು ನಮ್ಮ ಶಿವಪ್ಪಣ್ಣನ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಅವರ ಆಯ್ಕೆ ಮಾಡಲಿಕ್ಕೆ ಎಲ್ಲ ಸದಸ್ಯರಿಗೆ ನಮ್ಮ ಶಾಸಕರಿಗೆ ನಿಮ್ಮ ಮುಖಾಂತರ ಮತ್ತೊಮ್ಮೆ ಧನ್ಯವಾದ ಹೇಳಲಿಕ್ಕೆ ಬಯಸುತ್ತೇನೆ. ನಮ್ಮ ಮೊದಲನೇ ಮೀಟಿಂಗಲ್ಲಿ ನಾವು ಎಜುಕೇಷನು ಮತ್ತು ಹೆಲ್ತ್ ಬಗ್ಗೆ ಜಾಸ್ತಿ ಕಾಳಜಿ ತಗೊಂಡಿವಿ. ನಮ್ಮ ಊರಿಗೆ ಬೇಕಾಗಿದ್ದಂಥ ನೀರಿನ ಸವಲತ್ತುಗಳು, ಚರಂಡಿ ಸ್ವಚ್ಛತೆ ಆಗಲಿ, ಬೇರೆ ಬೇರೆ ಕಾಯಿಲೆ ಬರೋದ್ರಿಂದ ಸ್ವಚ್ಛತೆ ಇಡಬೇಕಾಗಲಿ, ಸ್ಯಾನಿಟೇಷನ್ ಬಗ್ಗೆ ಜಾಸ್ತಿ ಕಾಳಜಿ ತಗೊಂಡಿದೆ. ಮತ್ತು ಇಷ್ಟು ದೊಡ್ಡ ನಮ್ಮ ಊರಲ್ಲಿ ಒಂದು ಒಳ್ಳೆಯ ಲೈಬ್ರರಿ ಗ್ರಂಥಾಲಯ ಇಲ್ಲ, ಅದಕ್ಕಾಗಿ ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಒಂದು ಲೆಟರ್ನ ಆಲ್ರೆಡಿ ನಾವು ಬೆಳಗಾವಿ IW ಗ್ರಂಥಾಲಯ ಬರೆದಿದ್ದೇವೆ. ಅವರು ನಮಗೆ ಜಾಗವನ್ನು ಕೇಳಿದ್ದಾರೆ. ಇವತ್ತು ನಾವು ಮೀಟಿಂಗಲ್ಲಿ ಗ್ರಂಥಾಲಯಕ್ಕೆ ಜಾಗವನ್ನು ಇದು ಮಾಡೋಕ್ಕೆ ರೆಸಲ್ಯೂಷನ್ ಕೂಡ ಮಾಡಿದ್ದೀವಿ. ಮತ್ತು ಆದಷ್ಟು ಬೇಗನೆ ಗ್ರಂಥಾಲಯಕ್ಕೆ ಜಾಗ ಕೊಟ್ಟು ನಮ್ಮ ಇಲ್ಲಿ ಜನರಿಗೆ ಅನುಕೂಲ ಆಗಲಿ, ಎಲ್ಲ UPSC ಎಕ್ಸಾಮ್ ಆಗಲಿ, KPSC ಎಕ್ಸಾಮ್ ಕೊಡೋರಿಗೆ ಎಲ್ಲ ನಮ್ಮ ಊರಿನ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಒಂದು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಮತ್ತು ನಮ್ಮ ಬೇರೆ ಬೇರೆ ಭಗವಂತನ 2-4 ಹಂತದಲ್ಲಿ ನಮ್ಮದೇನ ಉಳಿದ ಅಮೌಂಟ್ ಇತ್ತು, ಅದರಲ್ಲಿ ಕೂಡ ನಾವು ನಮ್ಮ ಸಾರ್ವಜನಿಕರಿಗೆ ಸೋಲಾರ್ ಅಳವಡಿಸೋದಾಗಲಿ ಮತ್ತು ಹೊಲಿಗೆ ಯಂತ್ರ ಕೊಡೋದಾಗಲಿ ಅದು ಕೂಡ ಎಲ್ಲರೂ ಸದಸ್ಯರು ಸೇರಿ ಒಂದು ಒಳ್ಳೆಯ ರೀತಿಯ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿ ಯಾವ ನಮ್ಮ ಊರಿನ ಮಕ್ಕಳು, ನಮ್ಮ ಊರಿನ ಹೆಮ್ಮೆ, ನಮ್ಮ ಊರ ಹೆಸರನ್ನು ಮೇಲೆಡ್ ಮಟ್ಟಿಗೆ ತಂದಿದ್ದಾರೆ. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಅದು ಸ್ಪೋರ್ಟ್ಸಲ್ಲಿ ಇರಬೇಕು, ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇರಬೇಕು, ಇಲ್ಲ ಮೆಡಿಕಲ್ ಸೀಟನ್ನು ಪಡೆದುಕೊಂಡಿರಬೇಕು ಅಂತ ಎಲ್ಲ ಮಕ್ಕಳಿಗೆ ನಾವೊಂದು ಪ್ರೋತ್ಸಾಹ ಒಂದು ಕೊಡಬೇಕು ಅಂತ ಅದೊಂದು ಪ್ರೋಗ್ರಾಮನ್ನು ಇಟ್ಕೊತೀವಿ. ಮತ್ತು ಬರುವ ದಿನಮಾನಗಳಲ್ಲಿ ಒಂದು ಹೆಲ್ತ್ ಕ್ಯಾಂಪನ್ನು ಇಟ್ಕೊಂಡು ವಿಚಾರವನ್ನು ಇಟ್ಕೊಂಡು ನಮ್ಮ ಎಲ್ಲ ಸರ್ವ ಸದಸ್ಯರು ಅದಕ್ಕೆ ಟ್ರಾವಲ್ ಮಾಡಿಕೊಟ್ಟು ಬರುವ ದಿನಮಾನ ಒಂದು ಹೆಲ್ತ್ ಕ್ಯಾಂಪು ಚೆಕಪ್ ಆಗಲಿ ಇಟ್ಕೋತೀವಿ. ನಮ್ಮ ಪುರಸಭೆ ವ್ಯಾಪ್ತಿಗೆ ಬರುವ ಬಡ ಜನರಿಗೆ ಅನುಕೂಲ ಆಗಲಿ ಅಂತ ನಾವು ಹೆಲ್ತ್ ಕ್ಯಾಂಪ್ಗಳನ್ನು ಕೂಡ ಇಟ್ಕೊತೀವಿ. ಮಂಜೂರಾತಿ ಆದರೂ ಕೂಡ ಇಲ್ಲ. ನಾವು ನಮ್ಮ ಮಾಜಿ ಅಧ್ಯಕ್ಷರಾದ ದತ್ತಾಸನಿಕರು ಕಾಲದಲ್ಲಿ 3 ಗಾರ್ಡನನ್ನು ಅಳಿಸಿದ್ದೀವಿ. ಒಂದು ಜೈನಗಲ್ಲಿ ಹತ್ರ, ಒಂದು ಅಬೂಬಕರ್ ಮಸೀದ್ ಹಿಂದೆ, ಒಂದು ರೋಯಲ್ ಲೇಔಟ್ದಲ್ಲಿ. ಗಾರ್ಡನ್ ಅಂದರೆ ನಾವು ನಮ್ಮ ಇರೋ ಅನುದಾನದಲ್ಲಿ ಕಂಪೌಂಡ್ ಗೋಡೆಯನ್ನು ಕಟ್ಟಿ ಅದಕ್ಕೆ ಪೇವರ್ ಬ್ಲಾಕ್ಸನ್ನು ಹಾಕಿಸಿದ್ದೀವಿ. ಈಗ ಅದು ಏನು ಮಕ್ಕಳ ಆಟ ಆಡೋ ಸಾಮಾನುಗಳು ಟೆಂಡರ್ ಆಗಿತ್ತು, ನಾವು ಇಂಜಿನಿಯರಿಂಗ್ ಕೇಳಿದ್ವಿ, ಅನುದಾನ ಬಂದಿಲ್ಲ ಅಂತ ಹೇಳಿದರು. ಅದು ಕೂಡ ನಾವು ನೋಡ್ತೀವಿ. ಬರೋ ದಿನಮಾನಗಳಲ್ಲಿ ಯಾವ ಥರ ಗಾರ್ಡನನ್ನು ಒಳ್ಳೆಯ ಸ್ವಚ್ಛತೆ ಇಡಬೇಕು, ಊರಲ್ಲಿ ಎಲ್ಲ ಕಡೆ ಟ್ರೀಸ್ ಗಿಡಗಳನ್ನು ಹಚ್ಚಬೇಕು, ಒಂದು ಗಾರ್ಡನ್ನಲ್ಲಿ ಕೂಡ ಗಿಡಗಳು ಹಚ್ಚಬೇಕು. ಜನರಿಗೆ ಕೂಡೋಕ್ಕೆ ನಮ್ಮ ಬೆಂಗಳೂರು ಮುಖಾಂತರ ಬೆಳಗಾವಿಯಿಂದ ಆ ಥರ ಮಾಡೋಕ್ಕೆ ಅಷ್ಟು ಸವಲತ್ತುಗಳಿಲ್ಲ. ನಮ್ಮ ಊರ ಹಂತದಲ್ಲಿ ಏನೋ ರೀತಿ ಒಳ್ಳೆಯದನ್ನು ನಮ್ಮ ಹಿರಿಯ ಜನರಿಗೆ ಕೂಡೋಕ್ಕಾಗಲಿ, ಮಕ್ಕಳಿಗೆ ಆಟ ಆಡೋಕ್ಕಾಗಲಿ ಎಲ್ಲೆಲ್ಲ ಅನುಕೂಲ ಇದೆ ಎಲ್ಲ ಕಡೆ ನಾವು ಗಾರ್ಡನ್ ಸವಲತ್ತುಗಳು ಮಾಡ್ತೀವಿ. ಬರೋ ದಿನಮಾನಗಳಲ್ಲಿ ನಾವು ಎಲ್ಲ ಕಡೆ ನಾವು ಪ್ಲಾಂಟೇಷನ್ ಕೂಡ ಹಮ್ಮಿಕೊಳ್ತೇವೆ. ಒಂದು ಪ್ರೋಗ್ರಾಮ್ ಇಟ್ಕೊಂಡು ಎಲ್ಲ ಊರು ತುಂಬ ನಮ್ಮ ಫಿಲ್ಟರ್ ಹೌಸ್ ಆಗಲಿ, ಸ್ಕೂಲ್ಸ್ ಆಗಲಿ, ಗಾರ್ಡನ್ ಆಗಲಿ ಎಲ್ಲ ಕಡೆ ನಾವು ಗಿಡಗಳು ಹಚ್ಚೋ ಪ್ರೋಗ್ರಾಮ್ ಕೂಡ ಇಟ್ಕೊತೀವಿ. ಪುರಸಭೆ ಆದಾಯ ಹೆಚ್ಚು ಮಾಡೋಕ್ಕೆ ಏನೇನು ಕ್ರಮ ಕೈಗೊಂಡಿದೆ? ಈ ಪುರಸಭೆ ಆದಾಯ ಯಾಕಂದರೆ ತಮ್ಗೆ ಗೊತ್ತಿರ್ಬೇಕಾದ್ರೆ ನಮಗೆ ಸರ್ಕಾರದಿಂದ ಆದಾಯ ಬರೋದು ಕಡಿಮೆ ಆಗಿದೆ. 15 ಫೈನಾನ್ಸ್ ಬಿಟ್ಟು 15 ಹಣಕಾಸು ಬಿಟ್ಟು ಬೇರೆ ಯಾವುದೋ ಅಂತ ಬರ್ತಾ ಇಲ್ಲ. ಮೊನ್ನೆ ನಮ್ಮ ಮಾನ್ಯ ಶಾಸಕರು
ನಮ್ಮ ಪಟ್ಟಣಕ್ಕೆ 3 ಕೋಟಿ ಮೈನಾರಿಟಿ ಅನುದಾನವನ್ನು ಕೊಟ್ಟಿದ್ದರು. ಅದರಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾವೆ. ಬೇರೆ ಬೇರೆ ಕಡೆಯಲ್ಲಿ ಡ್ರೈನೇಜ್ ಕೆಲಸ ಆಗಲಿ, ರೋಡ್ ಕೆಲಸ ಆಗಲಿ ನಡೀತಾ ಇದೆ. ಬಟ್ ನಮ್ಮ ಪುರಸಭೆ ಆದಾಯ ಹೆಚ್ಚಾಗಲಿಕ್ಕೆ ನಾವು ಏನು ಟ್ರೇಡ್ ಲೈಸೆನ್ಸು ನಮ್ಮ ಊರಲ್ಲಿ ಎಷ್ಟಿದ್ದಾವೆ, ಯಾವುದೇ ಕಾರಣಕ್ಕಾಗಿ ರಿನ್ಯೂವಲ್ ಆಗಿಲ್ಲ, ಏನು ಡಾಕ್ಯುಮೆಂಟ್ ತೊಗೊಂಡಿದ್ದೆ ಇದೆ, ಯಾವುದೋ ಥರದ ಪ್ರಾಬ್ಲಮ್ ಇತ್ತಂದರೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗೆ ಸೂಚನೆ ನೀಡಿದ್ದೀವಿ. ಏನೋ ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್ ಆಗಲಿ, ಅದು ಟ್ಯಾಕ್ಸ್ ಆಗಲಿ, ಟವರ್ಗಳ ಏನು ಆಲ್ರೆಡಿ ಟವರ್ಗಳನ್ನು ಇಟ್ಟಿದ್ದಾರೆ 9-10 ವರ್ಷ, ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿ ಟ್ಯಾಕ್ಸ್ ಬಂದಿಲ್ಲ, ಅದಕ್ಕೂ ಕೂಡ ನೋಟಿಸ್ ತೆಗೆಯುವಂಥ ನಾವು ಸೂಚನೆಯನ್ನು ನೀಡಿದ್ದೀವಿ. ಇದೇ ರೀತಿ ಎಲ್ಲ ಮುಖಾಂತರ ನಾವು ಏನೋ ನಮ್ಮ ಬಾಡಿಗೆ ಅಂಗಡಿಗಳಿದ್ದಾವೆ, ಅದರದ್ದು ಕೂಡ ನಮ್ಮ ಎಲ್ಲ ಸದಸ್ಯರು ಕೂಡಿ ಮತ್ತೊಮ್ಮೆ ನಾವು ನೋಡ್ತೀವಿ. ಲಾಸ್ಟ್ ಟೈಮ್ ನಾವು ಬಾಡಿಗೆ ಅಂಗಡಿಗಳು ನಮ್ಮ ಪುರಸಭೆ ಬಾಡಿಗೆ ಅಂಗಡಿಗಳನ್ನು ಕೊಟ್ಟಿದ್ದೀವಿ, ಅದರ ಕೂಡ ಮುಕ್ತಾಯಗೊಂಡಿದೆ. ಬಾಡಿಗೆ ತುಂಬ 10 ವರ್ಷ ಹಿಂದೆ ತುಂಬ ಕಡಿಮೆ ಬಾಡಿಗೆಯಲ್ಲಿ ಕೊಟ್ಟಿದ್ದೀವಿ. ಇವಾಗ ಬಾಡಿಗೆ ಜಾಸ್ತಿ ಆಗಿದೆ. ಅದಕ್ಕೆ ನಾವು ತಿರ್ಗಾ ಆಪ್ಷನ್ ಮಾಡೋಕ್ಕೆ ನಾವು ಮುಂದೆ ಕ್ರಮ ತಗೊಂಡು ಬರೀತೀವಿ. ನಮ್ಮ ಹಳೆ ಪುರಸಭೆ ಬಿಲ್ಡಿಂಗ್ ಏನಿದೆ ಅದಕ್ಕೂ ಕೂಡ ನಾವು ಯಾವ ಸ್ಕೂಲಿಗೆ, ಯಾವ ಪೋಸ್ಟ್ ಆಫೀಸಿಗೆ ಕೊಡಬೇಕಂತ ಅದು ಕೂಡ ಒಂದು ರೀತಿಯ ಆದಾಯ ಬರುತ್ತೆ ಅಂತೂ ಇಟ್ಕೊಂಡಿವಿ. SWM ಅಲ್ಲಿ ನಮಗೂ ಏನು ಟ್ಯಾಕ್ಸ್ ಹಚ್ಚಬೇಕು, ರೆಸಿಡೆನ್ಷಿಯಲ್ಗೆ 180 ರೂಪಾಯಿ ವರ್ಷಕ್ಕೆ, 300 ರೂಪಾಯಿ ಕಮರ್ಷಿಯಲ್ಗೆ, ಇದು ಬಿಟ್ಟು ಎಲ್ಲೆಲ್ಲಿ ಹಾಸ್ಪಿಟಲ್ ಇದೆ, ಮೆಡಿಕಲ್ ಇದೆ, ಲಾಡ್ಜಸ್ ಇದೆ, ಬಾರ್ಸ್ ಇದೆ, ಡೈರೀಸ್ ಇದೆ, ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ಇದೆ. ಅವ್ರಿಗೂ ಕೂಡ ನಾವು ಒಂದು ಎಲ್ಲ ಸದಸ್ಯರು ಕೂಡಿ ಒಂದು ಚರ್ಚೆಯನ್ನು ಮಾಡಿ ಎಷ್ಟು ಆದಾಯ ನಮಗೆ ಹೆಚ್ಚಾಗುತ್ತೆ ಪುರಸಭೆಗೆ ಆ ಚರ್ಚೆಯನ್ನು ಮಾಡಿ ಖಂಡಿತವಾಗಿ ಅದು ನಮಗೆ ಆದಾಯ ಬರೋಕ್ಕೆ ನಾವು ಎಲ್ಲ ರೀತಿ ಕೂಡ ಮಾಡಿರ್ತೀವಿ. यावेळी अनेक मान्यवर उपस्थित होते. संजीव बॅकुडे, KMM मराठी, रायबाग. बेळगाव लोकसभा मतदारसंघात विकास कामांचे भूमिपूजन उद्घाटन कार्यक्रमाला निमंत्रित न करणं चांगलं नाही. अधिकाऱ्यांच्या वागणुकीविरोधात संसदेत जावे लागेल असा इशारा खासदार जगदीश शेट्टर यांनी दिलाय. बेळगाव लोकसभा मतदारसंघात विकास कामांचे भूमिपूजन उद्घाटन कार्यक्रमांना निमंत्रित न करणे चांगले नाही. अधिकाऱ्यांच्या वागणुकीविरोधात संसदेत जावे लागेल असा इशारा खासदार जगदीश शेट्टर यांनी दिलाय. JJMसह केंद्र सरकारच्या विविध विकास कामांच्या भूमिपूजन आणि उद्घाटनासाठी लोकसभेच्या सदस्यांना का बोलावले जात नाही? नियमांच्या सर्व प्रतिनिधींना आमंत्रित केले पाहिजे, मात्र अधिकारी ते करत नाहीत. येत्या काळामध्ये अधिकाऱ्यांना टार्गेट केले जाईल, त्यामुळे जपून काम करा असे ते म्हणाले. ಕೆಲವು ಗ್ರಾಮಗಳಲ್ಲಿ ಕೆಲವು ವಿಷಯಗಳಲ್ಲಿ ಆ ರೀತಿ ನಮ್ಮನ್ನು ಬಿಟ್ಟು ಭೂಮಿ ಪೂಜೆ ಮಾಡುವಂಥದ್ದು ಸ್ಟಾರ್ಟ್ ಮಾಡುವಂಥದ್ದು ಆಗಿದೆ. ವಿದಿನ್ ಎ ಶಾರ್ಟ್ ಪೀರಿಯಡ್ ಆಫ್ 24 ಅವರ್ಸು 8 ಅವರ್ಸು ಆಫೀಸರ್ ಫೋನ್ ಮಾಡೋದು, ಎಸ್ ಭೂಮಿ ಪೂಜೆ ಬಂದುಬಿಡ್ತೀನಿ ಅಂತ ಹೇಳೋದು, ಇದೆಲ್ಲ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಸ್ಟ್ರಿಕ್ಟಾಗಿ ಎಲ್ಲರೂ ಕೂಡಿ ನಾನು ಎಲ್ಲರ ಜೊತೆ ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ. ಡೆವಲಪ್ಮೆಂಟ್ ಓರಿಯೆಂಟೆಡ್ ಮೈಂಡ್ ನಮ್ಮದು. ಎಲ್ಲರೂ ಕೂಡಿ ಭೂಮಿ ಪೂಜೆ ಮಾಡೋನು, ಎಲ್ಲರೂ ಕೂಡಿ ಮಾಡೋನು, ಇನ್ನೂ ಒಂದು ಕೆಲವೊಂದು ಇನ್ನೂ ಹೊಸ ಹೊಸ ಯೋಜನೆ ತೊಗೊಂಬರೋಣ ಅಂತ ಅದಕ್ಕೆ ತಯಾರಿದ್ದೀನಿ. ಸುಮ್ಮನೆ ಬಿಟ್ಟು ಮಾಡುವಂಥದ್ದು ಇದೆಯಲ್ಲ, ಇದು ಒಳ್ಳೆಯದಲ್ಲ, ಒಳ್ಳೆಯ ಪದ್ಧತಿ ಇಲ್ಲ. ಇನ್ ದ ಇಂಟ್ರೆಸ್ಟ್ ಆಫ್ ದಿ ಬೆಳಗಾವಿ ಡಿಸ್ಟಿಕ್. ಆ ದೃಷ್ಟಿಯಿಂದ ಇದಕ್ಕೆ ಇವತ್ತು ಹೇಳಿದ್ದೀನಿ ನಾನು, ಆ ರೀತಿ ನಡ್ಕೋಬೇಕು. ಎಲ್ಲರೂ ಎಲ್ಲ ಜನಪ್ರತಿನಿಧಿಗಳು ನಡ್ಕೋಬೇಕು. ನನ್ನ ಹಿಡ್ಕೊಂಡೆ ಈಗ ನಾನೇ ಯಾವುದೇ ಅಕಸ್ಮಾತ್ ಯಾವುದೇ ಭೂಮಿ ಪೂಜೆ ಕರೆದ್ರೆ ನಾನು ಹೇಳ್ತೀನಿ, ಎಲ್ಲ ಜನಪ್ರತಿನಿಧಿ ಹೇಳ್ರಿ, ಪ್ರೋಟೋಕಾಲ್ ಪ್ರಕಾರ ಮೊದಲು ಎಲ್ಲರಿಗೆ ಇಂಟಿಮೇಟ್ ಮಾಡಿರಿ, ಎಲ್ಲರೂ ಇದ್ದಾಗ ಮಾಡೋಣ ಅಂತ ಹೇಳ್ತೀನಿ ನಾನು. ಅದು ಅಷ್ಟೇ ಸರ್. ಕೇಂದ್ರ ಸರ್ಕಾರದ ಏನೇನು ಅನುದಾನದಲ್ಲಿ ಅಧಿಕಾರಿಗಳು ಇದು ಮಾಡ್ತಾ ಇದ್ದಾರಂತೆ, ಏನಾದರೂ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ನೋಡಿರಿ. ಒಂದು ನಾನು ಹೇಳ್ತೀನಿ, ಯಾವ ಒಂದು ಹಾನೆಸ್ಟ್ನೆಸ್ ಆಗಿ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಆಗಬೇಕಲ್ಲ. ಎಷ್ಟೋ ಕಡೆ ಈಗ ಹೊಸದಿದ್ದು ಬಂತು, ಹೊಸದಿದ್ದು ಬಂದಾಗ ಬೆನಿಫಿಷರಿ ಸಿಲೆಕ್ಷನ್ ಆಗಿದೆ, ಎಲ್ಲ ಆಗಿದೆ. ನಾಳೆ ಮನೆ ಕಟ್ಟಲಿಕ್ಕೆ ಆಗಿಲ್ಲ, G+3 ಅಪಾರ್ಟ್ಮೆಂಟ್ ಟೈಪ್ ಮನೆ ಕಟ್ತಾರೆ, ಅದು ಆಗಲೇ ಇಲ್ಲ, ಸ್ಟಾರ್ಟ್ ಆಗಿಲ್ಲ. ಪಾಯ ಹಾಕಿದ್ದಾರೆ, ಸ್ಟಾರ್ಟ್ ಆಗಲಿಲ್ಲ. ಹೀಗಾಗಿ ಈ ರೀತಿ ಇದ್ದಾಗ ಯಾಕೆ ಹಂಗೆ ಆ ರೀತಿ ತೊಂದರೆ ಆಗಿದೆ? ಏನು ಕಾಂಟ್ರಾಕ್ಟರ್ಸ್ ಫೇಲ್ಯೂರು, ಅದು ಅವ್ರ ಪೇಮೆಂಟ್ ಆಗಿಲ್ಲನೋ, ಎಲ್ಲಿ ಲೂಪ್ ಹೋಲ್ಸ್ ಆಗಿದೆ, ಇದು ಸರಿ ಮಾಡಬೇಕಲ್ಲ. ಕನ್ಸರ್ನ್ ಇದ್ದಂಥ ಅಧಿಕಾರಿಗಳು ಸ್ವಲ್ಪ ಪ್ರಾಮಾಣಿಕವಾಗಿ ಕಮಿಟೆಡಾಗಿ ಕೆಲಸ ಮಾಡಿದರೆ ಇವು ಸಮಸ್ಯೆನೇ ಬರೋದಿಲ್ಲ. ಎಷ್ಟೋ ಉತ್ತಮವಾದ ಯೋಜನೆಗಳು ಜನಜಾಗೃತಿ ಆಗಿರೋ ಜನ ತಿಳಿಯೋದಿಲ್ಲ, ಮತ್ತು ಆದರೂ ಪರಿಣಾಮಕಾರಿಯಾಗಿ ಅದೇ ರೀ ನಾನು ಒಂದು ಹೇಳ್ತೀನಿ, ಇದು ಅಡ್ಮಿನಿಸ್ಟ್ರೇಷನ್ ಏನದಲ್ಲ, ಅಧಿಕಾರಿಗಳ ಮೈಂಡ್ಸೆಟ್. ಇದು ಬರೀ ಇಲ್ಲಿ ಬೆಳಗಾವಿ ಜಿಲ್ಲೆ ಅಲ್ಲ, ನಾನು ಇಡೀ ರಾಜ್ಯನ ನೋಡಿದ್ದೆ. ಎಲ್ಲ ಕಡೆ ವ್ಯವಸ್ಥೆ ಇದೆ. ಅದನ್ನು ಸರಿ ಮಾಡ್ಕೊಂಡು ಹೋದಾಗ ಆ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಮತ್ತು ಸರ್ಕಾರದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಯೋಜನೆ ಜನರಿಗೆ ತಲುಪಲಿಕ್ಕೆ ಸಾಧ್ಯತೆ, ಅದು ಆಗಬೇಕು ಅನ್ನೋದು ನಮ್ಮ ಕಳಕಳಿ. ಈಗ ಮುನಿರತ್ನವರ ಕೇಸ್ ಬಗ್ಗೆ ಏನು ಹೇಳ್ತೀವಿ ಸರ್? ಅವರು ಮುನಿರತ್ನವರು ಆರ್ ಅಶೋಕ್ ಅವರಿಗೆ ಒಂದು ಇಂಜೆಕ್ಟ್ ಮಾಡೋಕ್ಕೆ ಆರೋಪ ಕೇಳಿದರು. ಆರೋಪ ಕೇಳಿ ಬಂದದೆ, ಇದಕ್ಕೆ ರಿಯಾಕ್ಷನ್ ಯಾರು ಕೊಡಬೇಕು? ಆರ್ ಅಶೋಕ್ ಕೊಡಬೇಕು. ಅವ್ರೇನು ಕೊಟ್ಟಾರ ನನಗೆ ಗೊತ್ತಿಲ್ಲ. ನೋಡೋಣ. ನೋಡಿ, ನಾವು ಒಂದು ಹೇಳ್ತೀನಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್.
ಯಾರು ತಪ್ಪು ಮಾಡಿ ಈಗ ಇನ್ವೆಸ್ಟಿಗೇಷನ್ ಆಗಲಿ ಅವ್ರು ಮುನಿರತ್ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗಲಿ, ಮತ್ತೊಬ್ರು ತಪ್ಪು ಮಾಡಿದ್ರೆ ಅದು ಆಗಲಿ, ಅಷ್ಟೇ ನಾವು ಹೇಳೋದು. ಸಿದ್ದರಾಮಯ್ಯನವರು ಹೇಳ್ತಾರೆ ಬಿಜೆಪಿಯವರು ಕೋಮುವಾದಿಗಳು, ಅವರ ಕುಮ್ಮಕ್ಕಿನಿಂದಲೇ ಗಣೇಶನ ಹಬ್ಬದಲ್ಲಿ ಗಲಾಟೆ. ಈಗ ಇವ್ರು ಇಟ್ಕೊಂಡು ನಾ ಯಾಕೆ ಕ್ರಿಟಿಸೈಸ್ ಮಾಡಲಿ ಅವ್ರು? ಈಗ ಪೊಲಿಟಿಕ್ಸ್ ಬೇಡ, ಈಗ ಹೊರಗೋಡಿ ಮಾಡೋದು. ಈಗ ಇದ್ರ ಬಗ್ಗೆ ಮೀಟಿಂಗ್ ಸಾಕಷ್ಟು ಕೇಂದ್ರ ಸರ್ಕಾರ ಯೋಜನೆಗಳನ್ನ ಇನಾಗ್ರೇಷನ್ ಮಾಡೋಕೆ ನಮಗೆ ಇನ್ವಿಟೇಷನ್ ಬರ್ತಾ ಇರುವ 1-2 ಕಾರ್ಯಕ್ರಮ ಹಾಗಾಗಿದೆ. ಒಂದು ಮೋದಗಾದಲ್ಲಿ, ಮತ್ತೊಂದು ಹಿರೇಬಾಗೇವಾಡಿ, 2 ಕಡೆ ಹಂಗಾಗಿದೆ. ವಿದೌಟ್ ಮೈ ನಾಲೆಜ್ ಅಧಿಕಾರಿಗಳು ಕರೆದಿಲ್ಲ, ಯಾರೂ ಕರೆದಿಲ್ಲ. ಅವ್ರಿಗೂ ಗೊತ್ತಿಲ್ಲ. ಸಡನ್ ಮುಂಜಾನೆ ಫೋನ್ ಮಾಡಿ ಈಗ 10 ಗಂಟೆಗೆ ಬಂದುಬಿಡ್ತೀನಿ ಪೂಜೆಗೆ ಅಂತಂದರೆ, ಹಾಂ ಅಧಿಕಾರಿ ಇಲ್ದೇ ಆಗೈತಿ. ಅಧಿಕಾರಿಗಳು ಹೋಗೋರಿದ್ದರು, ನಾವು ಪ್ರೋಟೋಕಾಲ್ ಉಲ್ಲಂಘನೆ ಅಂತ ಹೇಳಿದ ಮೇಲೆ ಅಧಿಕಾರಿಗಳು ಹೋಗಲಿಲ್ಲ. 2 ಗ್ರಾಮೀಣ ಕ್ಷೇತ್ರದಲ್ಲಿ 2 मतदारसंघातील लोकसभा सदस्यांकडे दुर्लक्ष केल्याचा मुद्दा संसदेत नेला पाहिजे असे ते म्हणाले. संकल्प शिंदे, KMM मराठी, बेळगाव. चंदगड महाविद्यालयात सहकारातून समृद्धी आणि देशविदेशातील रोजगाराच्या संधी या महत्त्वाच्या विषयावर राज्यस्तरीय चर्चासत्र आयोजित करण्यात आलं. चंदगड महाविद्यालयात आयोजित राज्यस्तरीय चर्चासत्रात सहकारातून समृद्धी आणि देशविदेशातील रोजगाराच्या संधी या महत्त्वाच्या विषयावर विचारमंथन झाले. या कार्यक्रमाचे प्रमुख वक्ते गोकुळचे संचालक आणि सहकार क्षेत्रातील तज्ज्ञ डॉक्टर चेतन नरके यांनी आपल्या प्रभावी भाषणाने उपस्थितांना मंत्रमुग्ध केले. डॉक्टर नरके यांनी चंदगड तालुक्यातील शेतकऱ्यांचे गोकुळवर अनंत उपकार असल्याचे सांगत या भागातील गुणवत्तापूर्ण दुधामुळे गोकुळचा दर्जा वाढल्याचे प्रतिपादन केले. तुम्हाला फंड्स रेज करायचे तर सगळ्यात चिपेस्ट कॅपिटल आहे ते तुम्ही कोऑपरेटिव्हमधून करू शकता. तुम्ही पब्लिक IPO ज्याला म्हणता, इनिशियल पब्लिक ऑफरिंग्स, त्याच्यामधून करू शकता. फार्मर्स प्रोड्युसर कंपनीमध्ये सगळे कॅपिटल एकत्र करून जे सहकारी संस्थाचं दुसरं रूप आहे, पण त्याच्यामध्ये इलेक्शन्स होत नाहीत, पण इट इज एलिजिबल फॉर ऑल कोऑपरेटिव्ह सबसिडीज अँड द पॉलिसीज विच इज फार्मर्स प्रोड्युसर कंपनी और फार्मर्स प्रोड्युसर ऑर्गनायझेशन. या गोष्टी तुम्ही एकत्र करू शकता. सो तुम्हाला आधी डिसाईड करावं लागेल की आयुष्यामध्ये तुम्हाला स्वयंरोजगार करायचा आहे की रोजगार करायचा आहे. आणि या गोष्टीसाठी तुम्ही आत्तापासूनच सगळ्या गोष्टी फॉलो थ्रू करायला सुरुवात करा. तुम्हाला आवड कशामध्ये? तुम्हाला काजू व्यवसायात आवड आहे, तुम्हाला काजूपासून येणाऱ्या तेलामध्ये आवड आहे, वॉट एव्हर यू डिसाईड, पण पहिल्यांदा आत्तापासून डिटेल त्याच्यामध्ये अभ्यास करणं हे अतिशय महत्त्वाचं आहे. जोपर्यंत तुम्ही डिटेल वर्क करत नाही तोपर्यंत तुम्ही आयुष्यामध्ये यशस्वी होऊ शकत नाही. तुम्हाला वरच्यावर कुठलीही गोष्ट करून चालणार नाही. जरी तुम्ही राजकारणामध्ये गेलात तरी राजकारणामध्ये मायक्रो प्लॅनिंग ज्याला म्हणतात, प्रत्येक तालुक्यामध्ये गावं किती आहेत, प्रत्येक गावामध्ये पक्ष किती आहेत, त्या पक्षामध्ये टॉप लीडर्स कोण आहेत, त्या लीडर्स खाली खाणार 2 नंबरची आणि 3 नंबरची फळी कुठली आहे, तो लीडर तुमच्याकडे आला तर सेकंड आणि थर्ड फळीमध्ये माणसं कशी काढायची आणि मतदान कसं करायचं. आता अण्णा आले म्हणून हा विषय थोडासा वेगळ्या पद्धतीने मी घेतला, पण सांगायचा अर्थ असा आहे की या प्रत्येक गोष्टीमध्ये पॉलिटिक्स असू दे, सहकार असू दे, एज्युकेशन सिस्टम असू दे किंवा तुमचे व्यवहार रिलेटेड असू दे, तुम्हाला डिटेल वर्क, प्लॅन ऑफ ॲक्शन विथ लीड टाईम आणि त्यासाठी लागणारे रिसोर्सेस, या सगळ्या गोष्टीचं प्लॅनिंग तुम्हाला स्टार्टपासून केलं पाहिजे. क्लिअर? त्यामुळे कुठलीही गोष्ट आधी करताना आपण पॉईंट Aवर आहे, पॉईंट Bवर जायचं आहे. पॉईंट B म्हणजे तुमचं एंड डेस्टिनेशन आहे. एंड डेस्टिनेशन कसं दिसतं, काय आहे, एक्झॅक्टली तुम्ही क्लिअर तुमच्या डोक्यामध्ये करून घ्या. एकदा तुमचं डेस्टिनेशन क्लिअर झालं की त्यासाठी जाणाऱ्या मार्ग आपण शोधूया, जो सगळ्यात ऑप्टिमम मार्ग आहे, आणि त्या मार्गावर प्रत्येक दिवशी थोडं थोडं पुढे जाऊया. क्लिअर? सो पहिल्यांदा रोड मॅप करायचा. ओके, मग 1 वर्षाचा रोड मॅप असू दे, 3 वर्षाचा रोड मॅप असू दे, 5 वर्षाचा रोड मॅप असू दे, ते 3 तुम्हाला वेगळे पाहिजे. आणि 5 वर्षाच्या रोड मॅपमध्ये आज जे तुम्ही कराल ते फिट झालं पाहिजे. आता 3 Idiot मध्ये मूवी सगळ्यांनी बघितला असेल, राईट? 3 Idiot मध्ये म्हणतात ना, पहिल्यांदा इंजिनिअरिंग करतो, नंतर दुसरं काहीतरी, तुला करायचं काय एकदा ठरव ना, कहना क्या चाहते हो असा विषय असतो. सगळे शिक्षक आहेत, पण असं करू नये. सांगायचं असं आहे की यू शुड बी व्हेरी क्लिअर इन लाईफ व्हॉट यू वॉन्ट टू डू. कारण आयुष्यामध्ये वेळ ही खूप महत्त्वाची, एकदा ती गेली की परत मिळत नाही. आणि तुम्ही सगळे जे इथे समोर बसलेले आहेत, तुमच्याकडे एज तुमच्या बाजून आहे. ज्याच्या बाजूनं वय आहे तो जग जिंकू शकतो. त्यामुळे एज सगळ्यात महत्त्वाची गोष्ट आहे, जो तुमचा सगळ्यात मोठा ॲसेट आहे. आणि तुम्हाला फॉर्मल एज्युकेशन अकाउंटिंग आणि फायनान्समध्ये आहे, तर त्याचा उपयोग आपल्याला बिझनेसमध्ये कसा करता येईल याचा तुम्हाला प्रामुख्याने विचार करावा लागेल.
आणि आत्तापासून तो विचार केला तर भविष्यामध्ये सक्सेस होणार. ओव्हरनाईट काहीतरी ठरवलं आणि दुसऱ्या दिवशी सक्सेस होणार असं होऊ शकत नाही. स्पर्धा परीक्षा असू दे, ज्याला कॉम्पिटेटिव्ह एक्झाम्स म्हणतात, लोक स्टेट लेवलला IPSC देतात, UPSC देतात, वेगवेगळ्या MPSC परीक्षा देत असतात, त्याच्यामध्ये तुम्ही करू शकता. पण त्याच्यामध्ये वेटिंग पिरियड आहे, पण हाय रिस्क हाय अवॉर्ड. म्हणजे तुम्ही विचार करा, ज्यावेळी UPSC करतो, UPSC केल्यानंतर तो 3 वर्ष मला वाटतं मिनिमम करतो, त्यानंतर ते पास होतात. 3 वर्षानंतर केल्यानंतर तो डायरेक्ट कलेक्टर होतो. पण जो माणूस 10 वर्ष काम करून मॅनेजरपासून, कामगारापासून मॅनेजरपासून असिस्टंट मॅनेजर, ह्या सगळ्या गोष्टीला शॉर्टकट जो आहे तो UPSC आहे. तुमच्याकडे 150-200 कामगार तुमच्या हाताखाली कामाला येतात, तुमचा जिल्हा हाताखाली येतो, पण त्याला हाय रिस्क हाय रिवॉर्ड. म्हणजे 1,00,000-2 लाख लोक बसले तर त्यातले 100 जण होतात. पण दॅट्स अ डिफरन्स. त्यामुळे तुम्हाला पाथ चूज करताना नेहमी चूज करा की त्याच्यामध्ये सक्सेस रेट किती आहे. आणि एवढंच तुम्हाला सांगेल की एज्युकेशन, आज तुम्ही प्रत्येक BComचं फर्स्ट इयर सेकंड इयर तुमची मार्कलिस्ट बघत असता. मार्कलिस्ट बघत असताना तुम्ही खूप घाबरता, उद्या पेपर आहे, मला जर व्यवस्थित गेला तर पुढं काय होणार. आता कोणाला इथं 5वीचे मार्क आठवतात का? 10वीचे मार्क चुकून आठवत असतील तर. पण त्यावेळी 10वीचे मार्क म्हणजे तुमच्यासाठी आयुष्य होतं, माझ्यासाठी होतं. पण आयुष्याच्या ओव्हरऑल तुम्ही ज्यावेळी बघता टोटल ब्रॉडमध्ये, त्यावेळी या गोष्टी खूप छोट्या असतात, आयुष्य खूप मोठं आहे. त्यामुळे पहिल्यांदा महत्त्वाची गोष्ट म्हणजे की सगळे जे तुम्ही आता एज्युकेशन करता हे फॉर्मल एज्युकेशन पॅटर्न्स आहेत. तुम्ही जर एक बाहेर देशामध्ये बऱ्याच फिरल्यामुळे मी एक जपानचं उदाहरण देतो किंवा अमेरिकेचं उदाहरण देतो. अमेरिकेमध्ये जे एज्युकेशन सिस्टम आहे ते फ्री थिंकर्स किंवा फ्री ॲक्टिव्हिस्ट तयार करतात. म्हणजे तिथं तुम्ही कुठलेही बघा, तुम्ही मोठ्या मोठ्या कंपनीच्या फॉर्म झालेल्या आहेत, त्या सगळ्या अमेरिकेमधून जास्तीत जास्त आलेल्या आहेत. कारण त्या पद्धतीचे एज्युकेशन सिस्टम आहे. त्यांच्या विचारसरणीला ते वाव देतात. ते थिंकिंग आउट ऑफ द बॉक्स. मला वाटतं मार्केटिंगचं, मला वाटतं का आंबेडकर नेहमी तुम्हाला सांगत असेल, थिंक आउटसाईड द बॉक्स म्हणजे नक्की काय असतं. म्हणजे रेग्युलर पॅटर्नपेक्षा वेगळा विचार करणं. तुम्ही जपानमध्ये गेलात, एशियामध्ये सध्या तुम्ही, तर जपानमध्ये पहिली आयुष्याची 8 वर्ष मुलांची जी असते तर त्यांना फक्त सर्वायवल स्किल्स, म्हणजे सर्वायवल स्किल्स म्हणजे काय, त्यांची लँग्वेज, थोडंफार मॅथमॅटिक्स आणि सर्वायवल स्किल्स. सर्वायवल स्किलमध्ये काय होतं, सकाळी उठून बस पकडून शाळेला कसं जायचं, शाळेतून परत झालं तर परत स्वतःहून कसं यायचं, बँकेमध्ये चेक्स भरायचे असतात ते कशी भरायचे, आणि तुम्हाला मार्केटमध्ये जाऊन भाजी आणायची ती आणायची कशी, व्यवस्थित भरी परत कसं यायचं. ही बेसिक सर्वायवल स्किल जी आहेत ती 8 वर्षाच्या कालावधीमध्ये मुलांना दिली जातात. आणि स्पेसिफिकली त्यांचं जे जॅपनीज ट्रेडिशनल कल्चर आहे त्याची माहिती त्यांना पहिल्या 8 वर्षामध्ये दिली जाते. त्याच्यानंतर 8 पासून पुढे सगळे अकॅडमिक्स आणि बाकीचे विषय त्याच्यामध्ये इंट्रोड्यूस होतात. पण सांगायचा अर्थ असा आहे की जपानमध्ये एक गुड सिव्हिल पर्सन म्हणजे एक चांगला आपल्या देशाचा एक नागरिक कसं बनवायचं हे जपानच्या आणि त्यांच्या जी संस्कृती आहे ती समजून घेण्यामध्ये, जॅपनीज माणूस जगामध्ये कुठेही गेला तरी तो जॅपनीज प्रोडक्ट्सच वापरणार. तुम्ही तो जपानचा माणूस ज्यावेळी माझे कलिग्स जपानमधून इथे येतात त्यावेळी ते फक्त होंडाच्या गाडीमध्ये बसणार, दुसऱ्या कुठल्याही मेकिंगच्या US मॅन्युफॅक्चर केलेल्या गाडीमध्ये बसत नाही. त्यांनी फक्त जॅपनीज गाडीमध्येच बसणार आणि त्यातूनच येणार. त्यामुळं ही त्यांची लॉयल्टी ही त्यांना लहानपणापासून शिकवलेली आहे आणि ते खूप हंबल लोक आहेत. त्याच पद्धतीनं आपल्या एज्युकेशन सिस्टममध्ये जर आज बघितलं तर एक वेगळं आहे. आपण ही एज्युकेशन पॉलिसी इंट्रोड्यूस त्याच्यासाठीच केलं, स्किल डेव्हलपमेंट म्हणजे मार्केटेबल स्किल जे आहे ते सगळ्यात महत्त्वाचं. आपण काय करतो, 12वी होते आणि मग फर्स्ट इयरला जातो किंवा 12वी झाल्यानंतर विचारतो आता पुढं काय करू. हा नेहमी 90% मुलांना असा प्रश्न येतो. पण 12वीपर्यंत तुम्ही ऑलरेडी US मध्ये ज्यावेळी असता त्यावेळी 12वीपर्यंत ज्यावेळी तुम्ही शिकता तोपर्यंत ऑलरेडी तुम्ही तुमच्या कुटुंबाची काळजी घेण्यासाठी लागणारे स्किल्स किंवा कौशल्य विकास असतो तो ऑलरेडी, म्हणजे बेकिंग असेल म्हणजे केक करणं, स्वयंपाक असेल, वेल्डिंग असेल, प्लंबिंग असेल, जेही काय तुम्हाला सोपवॉल आपण म्हणतो की जे स्किल्स आहेत ते सगळे तुम्हाला 12वीपर्यंत US पर्यंत दिलेले असतात. आणि 12वीनंतर मला वाटतं 50% US मधलं पॉप्युलेशन हे ड्रॉपआउट होतं, पुढे कंटिन्यू करत नाही. पण ते स्वतःची फॅमिली, स्वतःचा आर्थिक व्यवसाय व्यवस्थित करू शकतात. पण आपल्या इथं 12वी आल्यावर सुरुवात होते की आता मी काय करू. हा आपला प्रॉब्लेम थोडासा आपल्याला दिसतो. आणि त्यामुळं अर्ली स्टार्टपासून डिसाईड करा की तुम्हाला काय करायचं. आपल्यामध्ये एज्युकेशन सिस्टीममध्ये आता इम्प्रुव्हमेंट्स होतात त्यामुळे फोकस हा मार्केटेबल स्किल्स,
जे म्हणतात ना, जे काय म्हणतात ते जे विकतं ते पिकतं, आपण जे म्हणतो शेतामध्ये जिथं पिकतं तिथं विकत नाही. हा ते काय म्हणतात त्यावेळेस, जिथं पिकतं तिथं विकत नाही. नाही असं नको, पॉझिटिव्ह जे विकतं ते पिकवू नये असं बोलायचं. बरोबर. सर सांगायचा अर्थ असा आहे की आपल्याला जे मार्केटमध्ये स्किल्स चांगले आणि त्याला पैसे लोक देऊ इच्छितात अशाच गोष्टी तुम्हाला शिकाव्या लागतील, अशाच गोष्टीमध्ये तुम्हाला पुढे जावं लागेल. त्यामुळे तुम्ही विचार करा की आपण कुठलं स्किल तुमच्यामध्ये आहे. आता आपण डिग्री कंप्लीट करतो आणि आपण जातो म्हणतो की मला जॉब द्या, मी तुला जॉब का देऊ, हा पहिल्यांदा प्रश्न असतो. तुमच्यामध्ये असं काय स्किल आहे की मी तुमच्यासाठी मी पैसे पे करतो. सी सॅलरी म्हणजे काय, तुमच्याकडे काहीतरी टॅलेंट आहे, त्या टॅलेंटला तुम्ही मला अप्लाय करणार, ते टॅलेंट मी विकत घेतोय आणि म्हणून दर महिन्याला मी तुम्हाला पैसे देतो. तुमच्या टॅलेंटमध्ये तुम्ही माझं काहीतरी काम करून देणार आणि त्याच्यामुळे माझा व्यवसाय वाढणार आहे आणि म्हणून मी तुम्हाला रोजगार देतो. हा रोजगाराचा भाग आहे. त्यामुळे तुम्हाला जे कौशल्य लागतं पैसे मिळवण्यासाठी किंवा कोणतरी तुम्हाला पैसे देईल असं स्किल तुमच्याकडे असेल तर लोक तुम्हाला एम्प्लॉय करणार, नाही तर तुम्हाला एम्प्लॉय करणार नाही. नंबर 1. नंबर 2, तुम्ही जर स्वयंरोजगारामध्ये जाणार असाल तर पहिल्यांदा तुम्हाला व्यवसाय किंवा इंडस्ट्री ठरवावी लागेल. समजा तुम्हाला सेकंड एक्झाम्पल की बाबा इथं नाचणीमध्ये वाटतं चंदनची फेमस आहे. नाचणीमध्ये जर बघितलं तर मला वाटतं चंदनमध्ये अजूनही यांना इथं प्रोसेसिंग युनिट व्हायला पाहिजे. नाचणीचे लाडू असतील, नाचणीचे पापड, महिला बचत गट पण बरेच या ठिकाणी अजून दुर्लक्षित आहे. त्या पद्धतीने जर बघितलं तर त्याच्यामध्ये खूप चांगला स्कोप आहे. पण आता जर तुम्ही हेल्थ ट्रेंड बघितलं, कोविड नंतर सगळं मार्केट डिस्टर्ब झालं, म्हणजे सगळे जर प्रत्येक जण हेल्दी खायचं बघतोय. आता जर भारताचा ओव्हरऑल तुम्ही बघितला तर जास्तीत जास्त लोकांना कार्डियक. कार्यक्रमामध्ये डॉक्टर चेतन नरके आणि भरमोडना पाटील यांचा विशेष सत्कार करण्यात आला. कार्यक्रमाच्या अध्यक्षस्थानी महाविद्यालयाचे प्रभारी प्राचार्य डॉक्टर SD गोरोल होते, तर उपस्थित मान्यवरांनी या चर्चासत्राचे कौतुक केले. या चर्चासत्रामध्ये विद्यार्थ्यांनीही मोठ्या संख्येने सहभाग घेतला होता आणि त्यांना करिअर विषयक मार्गदर्शन मिळाले. या कार्यक्रमाने चंदगड तालुक्यातील शैक्षणिक आणि सहकार क्षेत्राला एक नवीन दिशा दिली आहे. चंदगड महाविद्यालयाने आयोजित केलेले हे चर्चासत्र तालुक्यातील शैक्षणिक आणि सहकार क्षेत्रामध्ये एक नवीन संधी निर्माण करणारे ठरले. रवी पाटील, KMM मराठी, चंदगड. दिशा त्रैमासिक सभेमध्ये खासदार जगदीश शेट्टर यांनी अधिकाऱ्यांवर नाराज झाल्याची घटना शुक्रवारी घडली. दिशा त्रैमासिक सभेमध्ये खासदार जगदीश शेट्टर अधिकाऱ्यांवर नाराज झाल्याची घटना शुक्रवारी घडली. बेळगावच्या जिल्हा पंचायत सभागृहात झालेल्या बैठकीत JJM योजनेच्या उद्घाटन कार्यक्रमाला खासदारांसह स्थानिक आमदारांना निमंत्रित केलं जात नाही. बेळगाव ग्रामीण मतदारसंघातील हिरेबागेवाडी मुतनाळ गावामध्ये त्याचे उद्घाटन करण्यात आल्याचे त्यांनी सांगितले. ನೀವೆಲ್ಲ ಇನ್ಸ್ಟ್ರಕ್ಷನ್ ಕೊಡಿ, ಅಧಿಕಾರಿಗಳು ಅವರು ಗಂಟೆಗೆ ಹೇಳ್ಬೇಕು ಎಲ್ಲರಿಗೆ. ಯಾರು ಬಂದು ಇಂಟರ್ವ್ಯೂ ಮಾಡಿದ್ರೆ ಇಲ್ಲ ಇಂಟರ್ವ್ಯೂಗೆ ಹೇಳಿ ಅವ್ರು ಡೇಟ್ ತಗೊಂಡು ಬರ್ತಾರೆ ಅಂತ ಹೇಳಿದ್ರು. ಮತ್ತೆ ಅವ್ರು ಯಾರು ಅಧಿಕಾರಿಗಳು ಈ ರೀತಿ ಏನಾದ್ರು ನಡ್ಕೊಂಡ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ. ನಾನು ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿಲ್ಲ, 10 ಸುದ್ದಿಗಳಿಂದ ಇದು ಘಟನೆಯಾಗಿದ್ದು ನಿಮ್ಮ ಗಮನಕ್ಕೆ ತಗೊಂಡ್ರಿ. ಈಗ ಮೊನ್ನೆ ಇದರಲ್ಲಿ ಹಿರೇ ಮಾಗೇವಾಡಿ ಅವರು ಅಲ್ಲೂ ಆಯ್ತು, ಮತ್ತೊಂದು ಮುದ್ದ ಅಂದ್ರೆ ಅಲ್ಲೂ ಆಯ್ತು. ಯಾಕಂದ್ರೆ ನಿಮ್ಮ ಗಮನಕ್ಕೆ ತಗೊಂಡ್ರೆ ಮತ್ತು ಅವ್ರ ಮೇಲೆ ಅಲ್ಲಿ ಯಾರು PDO ಇರ್ಬೋದು, ಅವ್ರ ಏನು ಬಿಲ್ ಇದು ಇದೆ ಅವ್ರ ಮೇಲೆ ಆಕ್ಷನ್ ಆಗೋದು ನೋಟಿಸ್ ಶುರು ಮಾಡಿ ಸ್ಟಾರ್ಟ್ ಆಗಲಿ ಇನಿಷಿಯೇಷನ್ ಅಂದ್ರೆ ಹೆಚ್ಚಿಗೆ ಇರ್ತದೆ. ಇಲ್ಲೊಂದು ನಾವೇನು ನಾವು ಲೆಟರ್ ಬರ್ತೀವಿ, ನೀವು ಸುಮ್ಕೊಂಡ್ಬಿಟ್ರೆ ಏನೂ ಆಗೋದಿಲ್ಲ. ಮತ್ತು ಇಲ್ಲೇ ನಡ್ಕೊಂಡು ಇಲ್ಲಿ ಮೇಲೆ ಅಲ್ಲಿಂದ ಪರ್ಮನೆಂಟ್ अधिकारी केंद्र सरकारच्या योजना खासदारांच्या निदर्शनास आणून देत नाहीत, ही लाजिरवाणी बाब आहे. स्थानिक PDOंवर कारवाई करावी. PWDचे अभियंता शेट्टर यांनी अधिकाऱ्यांवर दावा ठोकणार असल्याचे सांगितले. या बैठकीत खासदार प्रियंका जारकिहोळी, राज्यसभा सदस्य इराणा कडाडी, DC, GPMचे CEO आदी सहभागी झाले होते. संकल्प शिंदे, KMM मराठी, बेळगाव. पुन्हा एकदा एक नजर टाकूयात आजच्या ठळक घडामोडींवर. आमच्या सरकारने केले नाही द्वेषाचे राजकारण, आम्हाला गरजही नाही त्याची. धारवाड ग्रामीणचे आमदार विनय कुलकर्णी यांनी केले मत व्यक्त.
राज्यात काँग्रेस सरकार आल्यानंतर वाढल्या जातीय दंगली. काँग्रेसचे मुख्य उद्दिष्ट अल्पसंख्याकांना खुश करणे. माजी मुख्यमंत्री खासदार जगदीश शेट्टर यांनी केला आरोप. युवक काँग्रेसच्या पदाधिकाऱ्यांची निवडणूक. भाऊ राहुल जारकीहोळी यांना युवक देतील साथ. चिकोडीचे खासदार प्रियंका जारकीहोळी यांनी केला विश्वास व्यक्त. बातमीपत्रामध्ये वेळ झाली आहे आज इथेच थांबण्याची. तुम्ही पाहत रहा KMM मराठी. नमस्कार.